Our hearts beat to the city streets. We began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. The laughs so loud as the hours pass. We're gonna do it all again. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be, we're gonna be two hearts running wild. The moonlight, summer sky, it was the best we ever had. And we'll stay young forever. We'll never have regrets. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. We're gonna be, we're gonna be two hearts running wild. We knew Panna is starting a production house, being studios, but ನಾವಿಬ್ರು will be cast in it ಅನ್ನೋದಂತೂ both of us had absolutely no idea. ಅಂದ್ರೆ ಪನ್ನಗ ನನಗೆ ಫೋನ್ ಮಾಡ್ಬಿಟ್ಟು ಡಿಜೆ ಡೈರೆಕ್ಟರ್ ನ ಕಳಿಸ್ತಾ ಇದೀನಿ ಕತೆ ಕೇಳು ಅಂತ. ನಾನ್ ಪ್ರಾಬ್ಲಿ ಪ್ರೊಡಕ್ಷನ್ ಮಾಡ್ತಿದ್ದಾನೆ, ಸಜೆಷನ್ ಏನಾದ್ರು ಕೇಳ್ತಾನೇನೋ, ಅದಕ್ಕೆ ಪ್ರಾಬ್ಲಿ ಡೈರೆಕ್ಟರ್ ನ ಕಳಿಸ್ತಾ ಇರ್ಬೋದು ಅಂತ ಕತೆ ಕೇಳ್ದೆ. ಬಟ್ ಕತೆ ಕೇಳಿದಾಗ ಈ ಒಂದು ಪಾತ್ರ, ಮೇಘ್ನ ಪಾತ್ರ ಎಷ್ಟು ಮುಖ್ಯವಾಗಿತ್ತು, ಈ ಪಾತ್ರ ಅದೇ ಈಗ ತತ್ಸಮ ತದ್ಭವ ಅಂತ ಏನ್ ಹೇಳ್ತೀವಿ, ಆ ಪಾತ್ರ ಅದೇ ಅಷ್ಟೇ ಮುಖ್ಯವಾಗಿತ್ತು. ಐ ಸೆಡ್ ಇದನ್ನ ಹುಷಾರಾಗಿ ನೋಡ್ಕೊಂಡ್ ಮಾಡಿ, ಈ ಪಾತ್ರ ಯಾರು ಮಾಡ್ತಿದ್ದಾರೆ ಅಂತ. ಅವಾಗ ವಿಷಯ ಹೇಳಿದ್ರು, ಸರ್ ನೀವೇ ಅನ್ಕೊಂಡಿದೀವಿ ಸರ್, ಹೇಳಿದ್ವಾ ನಿಮ್ಗೆ ಅಂತ. ಪನ್ನಾಗ್ ಫೋನ್ ಮಾಡಿದೆ, ಲೇ ಹೇಳ್ಬೇಕು, ಇಲ್ಲ ಡಿಜೆ ನೀನ್ ಫಸ್ಟ್ ಮೇಘ್ನ ಹತ್ರ ಮಾತಾಡು ಅಂತ. ಕಾಲ್ ಮೇಘ್ನ ಹೆಂಗ ಅನ್ಸ್ತು, ತುಂಬಾ ಚೆನ್ನಾಗಿದೆ ಬ್ರೋ ಅಂದೆ. ಆ ಕ್ಯಾರೆಕ್ಟರ್ ಸಖತ್ತಾಗಿದೆ, ಐ ವಾಂಟ್ ಯು ಟು ಡೂ ಇಟ್ ಡಿಜೆ ಅಂತ. ಓಕೆ ಅಂದೆ. ದಟ್ಸ್ ಇಟ್. Why do I call you DJ? A long story. We have a long journey. ಸ್ಕೂಲಲ್ಲಿ ಸ್ಯಾಟರ್ಡೇಸ್ ಕಲರ್ ಡ್ರೆಸ್ ಇರ್ತಿತ್ತಲ್ಲ, ಸೊ ಇಡೀ ಸ್ಕೂಲಲ್ಲಿ ಮಿಂಚ್ ಬಟ್ಟೆ ಹಾಕೊಂಡು ಕಲರ್ ಆಗಿ ಬಟ್ಟೆ ಹಾಕೊಂಡು ಹೋಗ್ತಿದ್ದೆ ನಾನೇನೆ. Wow. ಅಂದ್ರೆ ಶರ್ಟ್ ಮೇಲೆ ಲೈಟಿಂಗ್, ಟ್ರಾಫಿಕ್ ಸಿಗ್ನಲ್, ಟ್ರಾಫಿಕ್ ಜಾಮ್, ಇವೆಲ್ಲ ನನ್ ಶರ್ಟ್ ಮೇಲೆ ಇರ್ತಾ ಇತ್ತು. ಸೊ ನಾನ್ ಡಾನ್ಸ್ ತುಂಬಾ ಮಾಡ್ತಿದ್ದೆ. ಸೊ ಅವಾಗ ಡಿಜೆ ಆಕ್ಚುಲಿ ಡಿಸ್ಕೋ ಜಾಕಿ ಅಂದ್ರೆ ಅವಾಗ ತಾನೇ ದಟ್ ಕಲ್ಚರ್ ವಾಸ್ ಕಮಿಂಗ್ ಇನ್. ಸೊ ನನ್ನ ಡ್ಯಾನ್ಸ್ ಜಾಕಿ ಅಂತ ಫಿಕ್ಸ್ ಮಾಡಿ ಡಿಜೆ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ನನ್ ಮಕ್ಳು ರೇಗ್ಸಿ ನಾನ್ ಕೋಪ ಮಾಡ್ಕೊಂಡ್ಮೇಲೆ, ಈ ಮಚ್ಚ ಅದು ದೇವರಾಜ್ ಜೂನಿಯರ್ ಕಣೋ ಅಂತ.
ಸ್ಕೂಲಿಂದ ನಂಗೆ ಅಲ್ಲ ರಾಗಿಣಿ ನನ್ನ ಲೈಫ್ ಅಲ್ಲಿ ಬಂದು ನನ್ನ ಎಕ್ಸ್ಪೆರಿಮೆಂಟ್ಸ್ ನ ತಡೀದಿದ್ರೆ ರಣವೀರ್ ಸಿಂಗ್ ಏನೋ ಮುಂಚೆನೆ ನಾನ್ ಕರ್ಟನ್ಗಳು ಹಾಕೊಂಡು ನಾನ್ ಬೆಡ್ಶೀಟ್ ಕರ್ಟನ್ ಹಾಕೊಂಡು ಓಡಾಡ್ತಿದ್ದೆ. ನಾನು ಅದೇ ಐ ವಾಸ್ ಅಬೌಟ್ ಟು ಟೆಲ್ ಯು ಸೇಯಿಂಗ್ ಲೈಕ್ ಕನ್ನಡದ ರಣವೀರ್ ಸಿಂಗ್ ನ ಏನಾದ್ರು ಇದೇ ತರ ಕಾಣಬಹುದಾ ಅಂತ. ನಾನೇ ಮುಂಚೆ ಆಗ್ತಿದ್ದೆ. ಅವಾಗ ಹೇಳೋಗಿತ್ತು ಪ್ರಜ್ವಲ್ ಪ್ರಜ್ವಲ್ ಬೇಗನ ದಿಸ್ ಇಸ್ ಲೈಕ್ ಎಷ್ಟು ದಿವಸ ಆದ್ಮೇಲೆ ಬ್ರೇಕ್ ತಗೊಂಡು ಬರ್ತೀರಾ ಅಂತ ಸಿನಿಮಾ ಇದು ಆಕ್ಚುಲಿ? ನಾನು ಐ ಥಿಂಕ್ ಅಬೌಟ್ 2 years. 2 years ಬಿಕಾಸ್ ಈ ಸಿನಿಮಾ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದು 2022 ಅಲ್ಲಿ. ಓಕೆ. ಸೊ ಯಾ ಟೇಕಿಂಗ್ 2 years break. I mean 2 years break because of motherhood. Yeah. And I wanted that initial that spending the time with my son. That was very important. Yeah. So after that, actually none plans irilla that I want to start doing films again. And it was only because of Panna. It was only because of Panna that it happened. Yakendre I like same nam DJ ಹೇಳ್ದಂಗೆ ಮನೆಗೆ ವಿಶಾಲ್ನ ಕಳಿಸ್ತಾ ಇದ್ದೀನಿ. ಈಸ್ ಅ ಡೆಬ್ಯೂ ಡೈರೆಕ್ಟರ್. ಈ ತರ ಕತೆ ಕೇಳಿದೀನಿ and I want to do the film ಅಂತ ಅಣ್ಣ ಹೇಳಿದ್ರು. ಸೊ ಅಲ್ಲಿ ಮನೆಗೆ ಬಂದು ನನ್ಗೂನು ಐ ಹ್ಯಾವ್ ದ ಸೇಮ್ ಥಿಂಗ್ ಇನ್ ಮೈ ಮೈಂಡ್. He wants an opinion about this story line. So ನಂಗೆ ವಿಶಾಲ್ ಕತೆ ಹೇಳ್ತಾ you know what happened to actors when we are listening to a story alla we start imagining ourselves in that. Absolutely. So ಕತೆ ಎಲ್ಲ ಕೇಳ್ಬಿಟ್ಟು like in the end I was like okay this is such a fantastic story ಅಂತ ಪನ್ನಂಗ್ ಫೋನ್ ಮಾಡಿ ಪನ್ನ it's a very nice story ನೀನ್ ಮಾಡ್ಲೇಬೇಕು this is really good ಅಂತ ಹೇಳಿದಾಗ Meg how about a comeback? Wow. Yeah, and so that is how it all started. I think Panna has very ಒಂಥರ that surprise element ಕೊಡೋದನ್ನ ನೀಟಾಗಿ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬಿಟ್ಟು. Yeah. ಅಲ್ವಾ? Yes, absolutely. ಕಾಲೇಜ್ ಡೇಸ್ ಇಂದಾನು ನಂಗೇನೆ. ಹೌದಾ? You guys are college mates? No, so basically we all met. ಅಂದ್ರೆ ನಾವೆಲ್ಲರೂ ಡಾನ್ಸ್ ಕ್ಲಾಸ್ ಇಮ್ರಾನ್ ಡಾನ್ಸ್ ಕ್ಲಾಸ್ ಅಲ್ಲಿ ಸಿಕ್ಕಿದ್ದು. Okay. ಇಮ್ರಾನ್ ಅವರ ಡಾನ್ಸ್ ಕ್ಲಾಸ್ ಅಲ್ಲಿ ನಾನು, ರಾಗಿಣಿ, ಪನ್ನ, ಚಿರು, ಪ್ರಣಾಮ್ ನಾವ್ ಇಷ್ಟು ಜನ ಅದೇ ಡಾನ್ಸ್ ಕ್ಲಾಸ್ ಅಲ್ಲಿ ಇತ್ತು. ನಾನ್ ಸ್ವಲ್ಪ ಹೈಟ್ ಜಾಸ್ತಿ ಇದ್ದೆ ಅಂತ ನನ್ ಸೀನಿಯರ್ ಬ್ಯಾಚ್ ಅಲ್ಲಿ ಹಾಕ್ಬಿಟ್ರು. ಒಳ್ಳೇದಾಯ್ತು. ಸೊ ದಟ್ಸ್ ವೆನ್ ಚಿಕ್ಕ ವಯಸ್ಸಿಂದ ಎಲ್ರಿಗೂ ಪರಿಚಯ ಇತ್ತು. ಬಟ್ ನಾವು ತುಂಬಾ ಹತ್ರ ಆಗಿದ್ದು ಗ್ಯಾಂಗ್ ಶುರು ಆಗಿದ್ದೆ ಅಲ್ಲಿ ಡಾನ್ಸ್ ಕ್ಲಾಸ್ ಅಲ್ಲಿ, ಇಮ್ರಾನ್ ಅವ್ರ ಡಾನ್ಸ್ ಕ್ಲಾಸ್ ಅಲ್ಲಿ. ನಾನು ಪನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಆಕ್ಚುಲಿ ನಮ್ ತಂದೆ ಅವ್ರ ತಂದೆ ದೇ ಆರ್ ಫ್ರೆಂಡ್ಸ್. ಅಂದ್ರೆ ನಾಟಕದಲ್ಲಿ ಹುಡುಗಿದ್ದು. ಸೊ ದೇ ಆರ್ ಆಲ್ಸೋ ಚೈಲ್ಡ್ಹುಡ್ ಫ್ರೆಂಡ್ಸ್. Yeah, they are also childhood friends. So The legacy continued actually. Yeah, the legacy is continued. And our children are literally childhood. Oh yeah, no actually I think when they ಬಂದಾಗ it's going to be like more generation actually. 3 generations. Actually you guys should click a pic actually. ಏನಾದ್ರು ಇದೆಯಾ ಆ ತರದ್ದು? Hey, I think there is a picture with uncle, appa ಮತ್ತೆ ರಾಯನ್ and ವೇದು. I think I like Sundaraj sir ಮತ್ತೆ ನಾಗಾಭರಣ sir, you, Panna and Ved and Ryan itkondu ಅದು 3 generations the childhood friends and it's going to be so good actually. So ಈಗ ಸಿನಿಮಾ ಯಾವತ್ತು ಬಿಡುಗಡೆ? ಸೆಪ್ಟೆಂಬರ್ 15. ಅನೌನ್ಸ್ ಮಾಡಿದ್ವಿ. ಎಸ್ ಅನ್ನೋದ್ರಲ್ಲಿ ಎಷ್ಟು ಖುಷಿ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ನಮಗೆ ಗೊತ್ತಿತ್ತು ಪನ್ನ ನಮ್ಗೆ ಯಾರ ಹತ್ರನೂ ಹೇಳಕ್ ಬಿಡ್ತಿಲ್ಲ. ಬಿಕಾಸ್ he had some things to some loose ends to tie up. But ಏನಂದ್ರೆ we were like we are waiting more than us. Some family members, some friends, everybody is like okay please tell we have to watch ಅಂತ ಎಲ್ಲರಿಗೂ ಹುಳ ಬಳೆ ಬಿಟ್ಬಿಟ್ಟಿರ್ತಾರೆ ಈಗ. So they just can't wait to watch the film. So I'm really excited. ಕೆಲವೊಂದು ಸಂದರ್ಭಗಳಲ್ಲಿ ಸಿಚುಯೇಷನ್ಸ್ ಗಳಲ್ಲಿ ನಮ್ಮ ಲೈಫ್ ಅಲ್ಲಿ ಏರಿಳಿತಗಳಿರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅವಾಗ ಕೆಲವೊಮ್ಮೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಥಂಬ್ನೇಲ್ಸ್ಗಳು ಈ ತರ ಎಲ್ಲ ಹಾಕ್ತಿರ್ಬೇಕಾರೆ, ಎಸ್ಪೆಷಲಿ ಮೇಘನಾ ನೀವು ನೋಡ್ತಿರ್ಬೇಕಾರೆ ನಿಮ್ಗೆ ಏನ್ ಅನಿಸ್ತಿತ್ತು? ಆ ಮನಸ್ಥಿತಿ ಹೆಂಗಿತ್ತು? ನಂಗೆ ಫಸ್ಟ್ ಇನಿಷಿಯಲಿ ಲೈಕ್ ಇವನ್ ನನ್ಗೂ ಕ್ಲಿಕ್ ಬೇಟ್ಗೆ ಐ ಆಮ್ ಅ ವಿಕ್ಟಿಮ್. ಬಿಕಾಸ್ ನಾನು ಓಕೆ ಏನೋ ಒಂದಿದೆ ಅನ್ಕೊಂಡು ಏನೋ ಒಂದು ಹಾಕಿದಾರೆ ನಮ್ ಬಗ್ಗೆನೆ ಏನ್ ಹಾಕಿರ್ಬೋದು ಅಂತ ಐ ಯೂಸ್ ಟು ಸ್ಟಾರ್ಟ್ ವಾಚಿಂಗ್ ದಟ್ ವಿಡಿಯೋ. ಆಮೇಲೆ ನೋಡ್ತಾ ಗೊತ್ತಾಗ್ತಿದೆ ದೇರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ಇನ್ ಇಟ್. ಲೈಕ್ ಸುಮ್ನೆ ಅವ್ರ ವ್ಯೂಸ್ಗೆ ಅವ್ರ ಅದನ್ನ ಮಾನಿಟೈಸ್ ಮಾಡ್ಕೊಳಕ್ಕೆ ನಮ್ಮ ಹೆಸರೆಲ್ಲ ಯೂಸ್ ಮಾಡಿ ಇದ್ ಮಾಡ್ತಿದ್ರು. ಇವೆಂಚುಲಿ ಏನಾಯ್ತು, ಸಿ ದೇರ್ ಇಸ್ ಅ ಪಾಯಿಂಟ್ ಓಕೆ ಫಸ್ಟ್ ಕೋಪ ಬರುತ್ತೆ, ಆಮೇಲೆ ಫ್ರಸ್ಟ್ರೇಷನ್ ಆಗತ್ತೆ, ಆಮೇಲೆ ಯು ವಿಲ್ ವಾಂಟ್ ಟು ಟೇಕ್ ಆಕ್ಷನ್ ರಿಗಾರ್ಡಿಂಗ್ ದಟ್. ಆಫ್ಟರ್ ದಟ್ ವೆನ್ ಯು ನೋ ದಟ್ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಯು ವಿಲ್ ಲೈಕ್ ಓಕೆ ಬಿಟ್ಬಿಡಿ ಅಷ್ಟೇ. ನನಗೆ ಗೊತ್ತಿಲ್ದಂಗೆ ನನ್ನ ಹೆಂಡತಿಗೆ ಮಗು ಆಗಿತ್ತು. What? ನನಗೆ
ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಿಲ್ದಂಗೆ ನಾನು ಹೊಸ ಮನೆ ತಗೊಂಡಿದ್ದೆ. ವಾವ್, So, yeah. ಕರ್ದೇ ಇಲ್ಲ. ಅಲ್ಲ, ಆ ತಮ್ನೇಲಿಂದ ಅಟ್ಲೀಸ್ಟ್ ಅದ್ ನಿಜ ಆದ್ರೆ ಓಕೆ. ಹೊಸ ಮನೆ, ಹೊಸ ಗಾಡಿ, ಮಗು ಟ್ವಿನ್ಸ್ ಅಲ್ಲ, ಮಗು ಸ್ವಲ್ಪ ತಾಳ್ಲಿ, ಮಗು ಅದ್ ನಾನೇ ಮಾಡ್ಕೊಂತೀನಿ, ತಮ್ನೇಲಿಂದ ಬೇಡ. ಬಟ್ ಎಷ್ಟೋ ವಿಷಯಗಳು ನಮಗ್ ಗೊತ್ತಿಲ್ದಿರೋದು ಅಲ್ಲಿ ಗೊತ್ತಾಗ್ತಿರುತ್ತೆ. ನಮ್ಮಮ್ಮ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಕೆಳಗ್ ಬಂದೆ, ನಮ್ಮಮ್ಮ ಕೇಳಿದ್ರು, ಏನ್ ಮಗನೇ ಹೊಸ ಮನೆ ತಗೊಂಡಿದ್ಯಂತೆ ಅಂತ. ನಿಂಗೆ ಹೇಳ್ದೆ ನಾನ್ ಯಾವ್ದು ಮನೆ ತಗೊಂಡಿದ್ದೀನಿ, ನೋಡೋ ಇಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ ಅಂತ. ನಮ್ಮ ಅವ್ರಿಗೆ ಚೆನ್ನಾಗ್ ಗೊತ್ತು ನಮ್ಗಿಂತ ನಮ್ ಲೈಫ್ ಬಗ್ಗೆ. Actually, we used to blame media. Oh, media hange, media hinge ಅಂತೆಲ್ಲ. You know, we used to pinpoint media for something. But nothing can beat YouTube thumbnails. ಅಲ್ವಾ? Our ultimate. ನಾನು ಐ ಥಿಂಕ್ ಸುಮಾರು ಜನ ಲೈಕ್ ಆಕ್ಟ್ರೆಸ್ ಗಳನ್ನ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದಂತಿದೆ ಅದೇ. ಅಂದ್ರೆ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಒಂದು PR ಮತ್ತೆ ಜರ್ನಲಿಸ್ಟ್ ಗಳದ್ದು ಒಂದು ರೌಂಡ್ ಟೇಬಲ್ ಕೂಡ ಮಾಡಿದೆ. ಸೊ ಅಲ್ಲೂ ಕೂಡ ಅವ್ರ ಪರ್ಸ್ಪೆಕ್ಟಿವ್ ಇಂದ ಬಂದಂತ ಏನು ಅಂತಂದ್ರೆ, ಒಂದು ಮೀಡಿಯಾ ಆಗಿರ್ಬಹುದು, ಒಂದು ಕೈಂಡ್ ಆಫ್ ಸ್ಯಾನಿಟಿ ವಾಟ್ ಇತ್ತು ಅದು ಈಗಲೂ ಇದೆ ಒಂದು ಅಥೆಂಟಿಕ್ ಮೀಡಿಯಾದಲ್ಲಿ ಇರೋಂಥದ್ದು. ಐ ನಾಟ್ ಸೇಯಿಂಗ್ ಯೂಟ್ಯೂಬ್ ಸ್ಯಾನಿಟಿ ಇಲ್ಲ ಅಂತ ಹೇಳಲ್ಲ ನಾನು, ಕೆಲವೊಂದು ಯೂಟ್ಯೂಬಲ್ಸ್ ಇರುತ್ತೆ. ಬಟ್ ಹಾಗಂತ ಕೆಲವರು ಲೈಕ್ ಹೌ PD said and you also mentioned, ಒಂದು ನಿಮ್ಗೆ ಹೆಡ್ಲೈನ್ ಬೇರೆ ಇರುತ್ತೆ, ಕಂಟೆಂಟ್ ಒಳಗಡೆ ಬೇರೆ ಇರುತ್ತೆ. ಪ್ರಜ್ವಲ್ ಅವ್ರ ತಾಯಿನೇ ನೋಡಿ ಮನೆ ತಗೊಂಡೆ ಅಂತ ಕೇಳ್ಬೇಕಾರೆ ಈಗ ನಮ್ಮಮ್ಮ ಆಗ್ಲಿ ಯಾರಾಗ್ಲಿ ಅವ್ರ ಹೆಡ್ಲೈನ್ಸ್ ನೋಡೇ ನಾವ್ ನಂಬೋದು ಮಾಡ್ತಾರೆ. Even she believes YouTube. ಈ ಎಲ್ಲ ಬೆಳವಣಿಗೆಯಲ್ಲಿ ಈಗ ಒಂದು ಸಿನಿಮಾ ಪ್ರಮೋಷನ್ ಮಾಡಕ್ಕೆ ಅಂತ ಬಂದಾಗ ದಿಸ್ ಅಪ್ಲೈಸ್ ಟು ಆಲ್, ಫ್ರಮ್ ಆಕ್ಟರ್ಸ್ ಪರ್ಸ್ಪೆಕ್ಟಿವ್ ಅಂಡ್ ಫಿಲ್ಮ್ ಮೇಕರ್ ಅಂಡ್ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಕೇಳ್ತಿದ್ದೀನಿ. ಈಗ ನಿಮಗೆ ಈಗ ಅದೇ ಒಂದು ಪ್ರಮೋಷನಲ್ ಟೂಲ್ಸ್ ಇಟ್ಕೊಂಡ್ರ ಹತ್ರ ನಾವು ಹೋಗ್ಲೇಬೇಕು, ದಟ್ ಇಸ್ ಅನಿವಾರ್ಯ ಅಂತಿರುತ್ತೆ. ಲೈಕ್ ಈಗ ಯೂಟ್ಯೂಬ್ ಏನೇನ್ ಹೇಳ್ತಿದೀವೋ ಅವರು, ಈಗ ಯಾರು ವ್ಯೂಸ್ ಹಾಕ್ತಾರೋ ಏನು ಮಾಡಕ್ಕಲ್ಲ, ಗುರು ಇವ್ರ ಹತ್ರ 3 million ಸಬ್ಸ್ಕ್ರೈಬರ್ಸ್ ಇದೆ ಗುರು, ಐ ಹ್ಯಾವ್ ಟು ಗೋ ಬಿಕಾಸ್ ಇಲ್ಲಿ ಹೋಗ್ಲೇಬೇಕು. ಈಗ ಒಂದ್ 25 ಈಗ ನನ್ ಚಾನೆಲ್ ಎಲ್ಲ ಐ ಹ್ಯಾವ್ 26,000 ಸಬ್ಸ್ಕ್ರೈಬರ್ಸ್, ಐ ಡೋಂಟ್ ಹ್ಯಾವ್ million. ಬಟ್ ಈಗ ಪನ್ನಾ is saying like ನಾನು ನಿನ್ ಶೋನೇ ಮಾಡ್ಬೇಕು ಅಂತಂದ್ರೆ he knows the weight of the show and he knows ಇದು ಹಿಂಗಿರುತ್ತೆ ಅಂತ. ಬಟ್ at the same time ಯಾರೋ 3 million ಅಲ್ಲಿ ಇದ್ದುಕೊಂಡು I don't judge by them, ಬಟ್ ಒಂಥರ ಕ್ಲೀಶೆ ಮಾತಾಡೋಂಥ ಕಂಟೆಂಟ್ ಇದ್ದಾಗಲೂ we have to go because my cinema has to promote ಅಂತಂದಾಗ, how as an actor or a director or filmmaker we have to balance this. It's about presence being felt everywhere. I would suggest is, ಈಗ ಲೈಕ್ಸ್ಗೆ ನಾವೊಂದು ತಮ್ನೇಲ್ ಹಾಕೋದಾಗಿರ್ಬೋದು, ಇಲ್ಲ ಇನ್ನೊಂದು ಕಂಟೆಂಟ್ ಹಾಕಿರ್ಬೋದು, ಓಕೆ. ಐ ವುಡ್ ಸಜೆಸ್ಟ್ ಕೀಪ್ ಇಟ್ ಮೋರ್ ಪಾಸಿಟಿವ್ ಆಲ್ವೇಸ್ ಟುವರ್ಡ್ಸ್ ಎನಿ ಕೈಂಡ್ ಆಫ್ ಕಂಟೆಂಟ್ ಆಗ್ಲಿ, ಸಿನಿಮಾ ಆಗಿರ್ಬೋದು, ಯಾವ್ದೋ ಪರ್ಸನಲ್ ಲೈಫ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕೀಪ್ ಇಟ್ ಪಾಸಿಟಿವ್ ಅಂಡ್ ಕೀಪ್ ಇಟ್ ಟ್ರೂ. ನೀವು ಯಾರ ಬಗ್ಗೆನೋ ತಪ್ಪಾಗಿ ಒಂದು ತಮ್ನೇಲ್ ಹಾಕಿ ಆಮೇಲೆ ಅದನ್ನ ಓಪನ್ ಮಾಡಿ ನೋಡೋರು ಬರೀ ಲೈಕ್ಸ್ಗೆ ಇದನ್ನ ಹಾಕಿದ್ರ ಅಂತ ಹೇಳಕ್ಕಿಂತ ಕೀಪ್ ಇಟ್ ಟ್ರೂ ಅಂಡ್ ಕೀಪ್ ಇಟ್ ರಿಯಲ್. ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಅಂತ ಹೋಗ್ಬೇಕು ಹೇಳಿದ್ರೆ, ಟು ರೀಚ್ ಔಟ್ ಅ ಸಿನಿಮಾ ಪ್ರಾಪರ್ ಚಾನೆಲ್ ಅನ್ನೋದಿಲ್ಲ. ಈಗ ವೆನ್ ಡಿಜಿಟಲ್ ಅಂತ ಬಂದಾಗ, ಡಿಜಿಟಲ್ ಸ್ಪೇಸಸ್ ಲೈಕ್ ಇಟ್ಸ್ ಹ್ಯೂಜ್, ಅಂದ್ರೆ ಇಟ್ಸ್ ವಾಸ್ಟ್. ಅಂದ್ರೆ ಎಷ್ಟು ಪಂಪ್ ಮಾಡಿದ್ರು ಹೋಗ್ತಾನೆ ಇರುತ್ತೆ, ಯಾರಿಗೆ ಹೋಗ್ತಿದೆ, ಎಲ್ಲಿ ಹೋಗ್ತಿದೆ, ಯಾರು ಥ್ರೂ ಹೋಗ್ಬೇಕು ಅನ್ನೋದು ಇನ್ನು ಕರೆಕ್ಟ್ ಚಾನಲೈಸ್ ಆಗಿಲ್ಲ. So we are like exposed to one big ocean of creators. So I think over a period of time adella channelize agutte and probably we'll get some way through also. I think that's a very good point. Iga Meghana iga Prajwal tagondre, see you guys have been in this industry acting andre actively more than a decade. Yeah, way more than a decade. So I'm sure you guys would have seen yatra antandre ಅವಾಗ ಇದ್ದಂತ, ಅಂದ್ರೆ ನಾನು ಅಗೇನ್ ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಯು ಗೈಸ್ ಓಲ್ಡ್ ಅಂತ. So DJ is my senior. Not old, but I started young. I am more senior than people older than me. I became ನಾನು ಹೀರೋ ಆದಾಗ 18 ವರ್ಷ. ನನ್ ಜೊತೆ ಸ್ವಲ್ಪ ಹೀರೋ ಆಗೋರು ನನ್ಕಿಂತ ದೊಡ್ಡವರು ಇದಾರೆ. ನಾನು ಆದ್ಮೇಲೂ ನನ್ಕಿಂತ ದೊಡ್ಡವರು ಹೀರೋಗಳಾಗಿದ್ದಾರೆ. I think our generation is used to getting adapted fast. ನನ್ ಪ್ರಕಾರ ಐ ಥಿಂಕ್ ವಿ ಆರ್ ದ ಲಕಿಯೆಸ್ಟ್ ಜನರೇಷನ್. ಯಾಕಂದ್ರೆ ನಾವು ಮನೇಲಿ ಒಂದೇ ಟಿವಿ ಇಷ್ಟಪ್ಪ ಹಿಂದೆ ಇಷ್ಟಾಗ್ಲ ಇದ್ದ ಟಿವಿನೂ ನೋಡಿದೀವಿ. ಇವತ್ತು ಮಿಲಿಮೀಟರ್ ಅಲ್ಲಿರೋ ಟಿವಿನೂ ನೋಡಿದೀವಿ. ಮೊಬೈಲ್ ಫೋನ್ ಇಲ್ದಿರೋ ಕಾಲನೂ ನೋಡಿದೀವಿ. ಇಷ್ಟುದ್ದ ಇದ್ದಿದ್ ಮೊಬೈಲ್ ಫೋನ್ ನೋಡಿದೀವಿ. ಇವತ್ತು ಈ ಸಣ್ಣ ಇರೋ ಮೊಬೈಲ್ ಫೋನ್ ನೋಡಿದೀವಿ. ಪೇಜರ್ ನೋಡಿದೀವಿ. ರೇಡಿಯೋ ಇಂದ ಇವತ್ತು ಐಪಾಡ್ ಇತ್ತು. ಈ ಇಡೀ ಆಪಲ್ ಟ್ರಾನ್ಸ್ಫಾರ್ಮೇಶನ್ ನೋಡಿದೀವಿ. ಆಪಲ್ ಇಂದ ನೋಡಿದೀವಿ.
ಸೊ ಐ ಥಿಂಕ್ ಆರ್ ಜನರೇಷನ್ ಇಸ್ ದ ಲಕ್ಕಿಯೆಸ್ಟ್. Yeah. ನಾವು ಬೆಳವಣಿಗೆ ನೋಡಿದಷ್ಟು ಪ್ರಾಬಬ್ಲಿ ನಮ್ಮ ಹಿಂದೆ ಜನರೇಷನ್ ನೋಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ, ನಮ್ಮ ಮುಂದೆ ಜನರೇಷನ್ ನೋಡೋದು ಸ್ವಲ್ಪ ಕಷ್ಟ. Agreed. Yeah, because I think we saw the transition of lives into the digital era. ವೆನ್ ಇಟ್ ಕಮ್ಸ್ ಟು ಸಿನಿಮಾ, ಫಸ್ಟ್ ನಾವೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದಾಗ ರೀಲ್ ಇತ್ತು. Correct. ಅವಾಗ ಒಂದೊಂದು ಶಾರ್ಟ್ ಮಾಡೋದಕ್ಕೂ ಎದುರ್ಕೊಂಡು ನಡೀತಿರ್ವಿ. 1000 monitors ಒಂದು 4 ನಿಮಿಷ ಶಾರ್ಟ್, ಒಂದ್ ಶಾರ್ಟ್ ಇದ್ರೆ ಒಂದ್ ರೀಲ್ ಹೋಗ್ಬಿಡೋದು. ಸೊ ಅದನ್ನ ಒನ್ ಮೋರ್ ಮಾಡ್ಬೇಕಂದ್ರೆ ಮತ್ತೆ ಇನ್ನೊಂದು ಹೊಸ ರೀಲ್, ಒಂದೊಂದ್ ರೀಲ್ 6,500 7,000 ಅವಾಗ. ಬಟ್ ಇವಾಗ ಡಿಜಿಟಲ್ ಆದ್ಮೇಲೆ ಸೇಫ್ಟಿಗೆ ಇಲ್ಲೊಂದ್ ಶಾರ್ಟ್ ತಗೊಂತೀವಿ, ಸೇಫ್ಟಿಗೆ ಅಲ್ಲೊಂದ್ ಶಾರ್ಟ್ ಇಷ್ಟ ಆಗಿಲ್ಲ ಅಂದ್ರೆ ಡಿಲೀಟ್ ಮಾಡ್ತೀವಿ, 1000 ಮಾನಿಟರ್ ಮಾಡ್ತೀವಿ. ಸೊ ಆ ಭಯ ಏನಿತ್ತು, ಇವಾಗ್ಲೂ ಮೇಕರ್ಸ್ ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡ್ತಿದ್ದಾರೆ, ಇಟ್ಸ್ ಆಲ್ ದೇರ್. ಆ ಒಂದ್ ಸ್ಕೇರ್ ಇತ್ತಲ್ಲ, ಆ ಶಿಸ್ತು ಇತ್ತಲ್ಲ, ದಟ್ ಸಮ್ವೇರ್ ಐ ಥಿಂಕ್ it's become a little easier now ಅಂತ. But do you guys really, I mean, good point what you said, millennial kids. Relevance is relevance is also adaptation. Correct. See, that's what I said. As our generation, we are so used to adapting to different things that whole ಒಂದು ಆ digital era ಗೆ ಒಂದು conversion ಆಯ್ತಲ್ಲ, we adapted faster than the generation before us. And ನಾನು ಯಾವಾಗ್ಲೂ ಅದನ್ನ ಏನ್ ಹೇಳ್ತೀನಿ ಅಂದ್ರೆ, ಈಗ 90s 80s ಬಾರ್ನ್ ಕಿಡ್ಸ್ ನಾವು ಈಗ ಒಬ್ಬ 60 ಅಂದ್ರೆ 1960s ಅಲ್ಲಿ ಹುಟ್ಟಿರುವಂತ ಅಂದ್ರೆ ನಮ್ಗೆ ಆ ಒಂದು ಜನರೇಷನ್ ವಿ ಕ್ಯಾನ್ ಸಿಟ್ ಅಂಡ್ ವಿಲ್ ಕನೆಕ್ಟ್ ಅಂಡ್ ಅವ್ರ ಹೆಂಗಿರ್ತಾರೋ ಆ ರೆಲೆವೆನ್ಸ್ ಗೆ ಮಾತಾಡ್ತೀವಿ. ಇಲ್ಲೊಬ್ಬ ಜೆನ್ಸಿ ಕಿಡ್ ಅಂತ ತಗೊಂಡ್ರು, ಜೆನ್ಸಿ ಬಿಟ್ಬಿಡಿ ಜೆನ್ ಆಲ್ಫಾ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಜನರೇಷನ್ಸ್ ಆಗ್ತಾ ನಾವು ಮಾತಾಡೋ ಪದಗಳು ಕಮ್ಮಿ ಆಗ್ತಾ ಇದೆ. ಹೌದು, everything is like bro, ಥ್ಯಾಂಕ್ ಯು ಬದಲು TY. Do you know, actually ನಾನು ಮೊನ್ನೆ ರೀಸೆಂಟ್ ಆಗಿ ಒಂದು ಐ ಹ್ಯಾಡ್ ಅ ವೆರಿ ಲಾಂಗ್ ವೆಕೇಶನ್ ಅಂತಲ್ಲ, ಐ ಬೀನ್ ಟು ಆದಿಶಕ್ತಿ ವಿಚ್ ಪನ್ನಾ ನೋಸ್. ಅಲ್ಲಿ ಐ ಮೆಟ್ ಲಾಟ್ ಆಫ್ ದಿಸ್ ಜೆನ್ಸಿ ಕಿಡ್ಸ್ ತುಂಬಾ ಜನ ಮೀಟ್ ಮಾಡಿದೆ. ಕಿಡ್ಸ್ ಅಂತ ಐ ಆಮ್ ವೆರಿ ಅನ್ಫಾರ್ಚುನೇಟ್ ಯೂಸ್ ದ ವರ್ಡ್ ಕಿಡ್ಸ್ ಆಕ್ಚುಲಿ. ಸೊ ಐ ಮೀನ್ ಅವಾಗ ನಾನು ತುಂಬಾ ಓಲ್ಡ್ ತರ ಫೀಲಿಂಗ್ ಬರುತ್ತೆ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ಪದಗಳು ನನಗೆ ಗೊತ್ತಿರಲಿಲ್ಲ. ಅಂದ್ರೆ for instance, there's like, yeah, they both had beef antandru. What? No. You guys know what does that mean? Beef. That means they had a fight. Yeah. Oh my god. We are still relevant. Oh my god. I try and keep up. ನಾನು ಒಂದ್ ನಿಮಿಷ ನೋಡ್ಕೊಂಡು ನಾನು ಇಬ್ರು ಮುಖ ನಿಂಗ್ ನೋಡ್ತಾ ವಾಟ್ ಅಂತ ನಾನು ಶಾಕಿಂಗ್ ಅಲ್ಲಿ ಇದೀನಿ. ಆಮೇಲೆ ನನ್ ಪಕ್ಕ ಹಿತಾ ಇದ್ದು, ಮಯೂರ ಐ ನೋ ವಾಟ್ ಯು ಆರ್ ಥಿಂಕಿಂಗ್. ನೋ 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 ನೋ. ಆಮೇಲೆ ಓಕೆ ಡ್ರಿಪ್ ಅಂದೆ, ಗೊತ್ತಾ? ಐ ಡಿಡ್ ನೋ ವಾಟ್ ಡ್ರಿಪ್ ಅಂತ. That is like needs Meghana, I love you, man. Thank you, man. You're in my team, actually. ನಾನು ಹಂಗೆ ಯೋಚನೆ ಮಾಡಿದೆ. Isn't that the actual meaning? No. I've heard this. Actually, there's like ಈಗ ಇವತ್ತು ಪ್ರಜ್ಜು ಬಂದಿರೋದೊಂದು ಔಟ್ಫಿಟ್ ನೋಡಿ, hey, that's a cool drip, man. That's a nice drip, man. ಸೊ ಆಮೇಲೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಸೇಯಿಂಗ್ ಲೈಕ್ ನಾನ್ ಮಿಲೇನಿಯಲ್ ಅಲ್ಲ ಗುರು, ನೀನ್ ಬೂಮರ್ ಏಜ್ ಅಂತ ಹೇಳಿದ್ರು. ನಾನು ಹೇಳಿದೆ ಬೂಮರ್ ಅಂತ ಬೇರೆ ಇದೆಯಾ, ನಂಗೆ ಅದು ಗೊತ್ತಿಲ್ಲ. boomer chewing up. Meghana, ನಾನು ಅದನ್ನ ಕೇಳಿದೆ, ಬೂಮರ್ ಚೂಯಿಂಗ್ ಗಮ್ ಅಂತ There is a ಹೇಳಿದೆ. different meaning of boomer. ಯಾ. ಸೊ ನಾವೀಗ 80s 90s ಎಲ್ಲ ಮಿಲೇನಿಯಲ್ ಆಯ್ತು ಅಂದ್ರೆ, ಈಗ ನಮ್ಮ ಅಪ್ಪ ಅಥವಾ ನಮ್ಮ ಅಮ್ಮ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬೂಮರ್ಸ್. Oh my god. And your son who is like born 2010 ಆದ್ಮೇಲೆ ಅವರೆಲ್ಲ ಜೆನ್ ಆಲ್ಫಾ. According to me, my son is a colonial. ಒಂದು ಪದಕ್ಕೆ ಅರ್ಥ ಇರೋದನ್ನ ಬಿಟ್ಟು ಆ ಪದನ ಬೇರೆ ಅರ್ಥಕ್ಕೆ ಉಪಯೋಗಿಸ್ಬೇಕು. ಹೌದು. Correct. That means where That's not called as language, it's called as slang. Relevant ಅಂತಂದಾಗ of course ಅಲ್ಲಿಂದ ಹಿಡಿದು ಇಲ್ಲಿಂದ, no, I'm very sure this is like very ತುಂಬಾ ಜೋಕಿಂಗ್ ಆಗಿ ಕಾಣಿಸ್ತು, ಬಟ್ ಹೋಗ್ತಾ ಕ್ರಮೇಣ see you guys might have to deal with ಯಾರೋ ಈಗ ಒಬ್ಬ like 2001 ಅಲ್ಲಿ ಹುಟ್ಟಿರೋಂತ ಒಬ್ಬ, he'll be 22 years old today. Yeah, so he's like 22 ಅಂತಂದ್ರೆ he'll be a filmmaker and he wants to do films ಅಂತ ಬಂದಾಗ their mindset, their perspective. 22 ಏನ್ ಮಯೂರ್, ಟೀನೇಜರ್ಸ್ ಎಲ್ಲ ಇವಾಗ ಫೋನ್ ಅಲ್ಲೇ ಮಾಡ್ತಿದ್ದಾರೆ. You guys doing a great job. ಸೊ ಆ ತರ ಮಾಡ್ಬೇಕಾದ್ರೆ being relevant ಅನ್ನೋದು to catch up with them is very very important ಅನ್ಸುತ್ತಲ್ಲ, from an actor perspective. Yeah, for them it is very important to catch up with us. Yeah, very important, very important. ನಾವು ಆಗ್ಲೇ ತುಂಬಾ ಮುಂದೆ ಇದೀವಿ. No, as actors, they mold into characters. So it's just about working on those. ಅಂದ್ರೆ ಆ ಪಾತ್ರಕ್ಕೆ ಏನ್ ವರ್ಕ್ ಮಾಡ್ಕೊಂಡು ಬರಬೇಕು ಅದನ್ನ ಮಾಡ್ಲೇಬೇಕಾಗುತ್ತೆ. ಸಿನಿಮಾ ಅಲ್ಲಿ ಐ ಮೀನ್ ಇಟ್ಸ್ ಆಲ್ವೇಸ್ ಅ ಲರ್ನಿಂಗ್ ಪ್ರಾಸೆಸ್. ನಮ್ಗೆ ಪ್ರತಿ ದಿವಸನೂ ಹೊಸದ್ ಕಲಿತಿರ್ತೀವಿ, ಟೆಕ್ನಾಲಜಿ ಚೇಂಜ್ ಆಗ್ತಿರುತ್ತೆ.
ಸಿನಿಮಾ ಮೇಕಿಂಗ್ ಚೇಂಜ್ ಆಗ್ತಿರುತ್ತೆ, ಜನ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಿರುತ್ತೆ, ಮೇಕರ್ಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಿರುತ್ತೆ. ಏನಾದ್ರೂ ಎಮೋಷನ್ ಮುಂದೆ ಇರುತ್ತೆ. ಎಕ್ಸಾಕ್ಟ್ಲಿ ಎಮೋಷನ್ ಒಂದೇ ಇರುತ್ತೆ, ಜಸ್ಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಚೇಂಜ್ ಆಗುತ್ತೆ ಅಷ್ಟೇ. That is a very good ಬೆಳೀತಾ point. ಹೋಗ್ಬೇಕು, ಕಲಿತಾ ಹೋಗ್ಬೇಕಷ್ಟೇ. ಒಂದು ಡಿಜಿಟಲ್ ಇದು ರೀಲ್ ಇಂದ ಹಿಡಿದು ಡಿಜಿಟಲ್ ಇಂದ ಬಂದು ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಹತ್ರ ಮೊನ್ನೆ ಮಾತಾಡ್ತಿರ್ಬೇಕಾದ್ರೆ ಹಿ ಈಸ್ ವರ್ಕಿಂಗ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಆಪ್ ಮೇಲೆ ವರ್ಕ್ ಮಾಡ್ತಿದ್ದ. ಅವನು ಸುಮ್ಮನೆ ನನ್ಗೆ ಹೇಳ್ತಿರ್ಬೇಕಾದ್ರೆ, ಮಗ ತಡಿ ಈಗ ನಾನೊಂದು ಕಮಾಂಡ್ ಕೊಡ್ತೀನಿ, ಹೇಗ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಹಿ ಗೇವ್ ಎ ಕಮಾಂಡ್ saying like suggest me a good short story between 3 friends. Oh my The god. film ಅಂತಂದು ಕೊಟ್ಟಾಗ he got a synopsis like a sci-fi film, like complete synopsis, okay, and with the names and with like with proper synopsis and with narratively saying like, okay, this is a story which happens in a outskirt of a Bangalore city between 3 friends, Arjun, Priya, something, and this is going to be the climax, this is going to be the everything. ಅಂದ್ರೆ ಈ ತರನು ಈಗ ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ಕಥೆ ಎಲ್ಲಿಂದ ಹುಟ್ಟುತ್ತೆ, ಯಾವ ತರ ಮಾಡ್ತೀವಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಯುಗದಲ್ಲಿ ನನಗೀಗ ಈಗೇನೋ ಸುಮ್ಮನೆ ಈಗ ಐ ಹ್ಯಾವ್ ಟು ಕೀಪಿಂಗ್ ಪ್ರಜ್ವಲ್ ಮೇಘನಾ ನಾನು ಇಟ್ಕೊಂಡು ಒಂದು ಕಥೆ ಮಾಡಬೇಕು, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇನ್ ಎ ವಿಲೇಜ್ ಅನ್ಬಿಟ್ಟು ನಾನು ಟೈಪ್ ಮಾಡಿಕೊಟ್ರೆ I get multiple ideas. AI is not only giving script, is also giving you reality shows, music ಮಾಡ್ತಾ ಇದೆ AI. And it's going to be really difficult going in the future. It's going to be chaotic over the future, but again it will find its own way. From actors perspective in the PD ಈಗ ಲೈಕ್ ಈಗ AI ಎಲ್ಲ ಅದಷ್ಟಕ್ಕೆ ಕ್ರಿಯೇಟ್ ಮಾಡಿ ಆಕ್ಟರ್ಸ್ ಮಾಡಿಬಿಟ್ಟು ನಮ್ಗೆಲ್ಲೋ ಒಂದ್ ಕಡೆ ಜನರಲಿ ಅನಿಮೇಟೆಡ್ ಸಿನಿಮಾಗಳನ್ನು ನೋಡ್ತೀವಿ ಅಥವಾ ಈ ತರದೆಲ್ಲ ವಿ ಹ್ಯಾವ್ ದಟ್, ಅದಕ್ಕೆ ಒಂದು ಸೆಟ್ ಆಫ್ ಆಡಿಯನ್ಸ್ ಇದೆ, ಆಡಿಯನ್ಸ್ ಸೆಟ್ ಆಫ್ ಆಕ್ಚುಲಿ ವರ್ಲ್ಡ್ ವೈಡ್ ಆಡಿಯನ್ಸ್ ಇದೆ. ಅದ್ರಲ್ಲಿ ನಾನು ಒಬ್ಬ ಅನಿಮೇಟೆಡ್ ಸಿನಿಮಾಸ್ ನಂಗೆ ತುಂಬಾ ಇಷ್ಟ. ಸೊ ಈ ತರ ಅದೇ ಫ್ಯೂಚರ್ ಆಗ್ಬಿಟ್ರೆ ಎಲ್ಲೊಂದ್ ಕಡೆ ಥ್ರೆಟ್ ಅನ್ಸುತ್ತಾ? ಥ್ರೆಟ್ ಬರೀ ಸಿನಿಮಾಗಿಲ್ಲ, ಥ್ರೆಟ್ ಹ್ಯುಮ್ಯಾನಿಟಿಗಿದೆ. ಅಂಡ್ ಪ್ರತಿಯೊಂದು ಕೆಲ್ಸನು AI ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲರೂ ಮನೇಲಿ ಕುತ್ಕೊಂಡು ಅದ್ ಮಾಡೋದನ್ನ ನೋಡ್ಬೇಕಷ್ಟೇ, ತಿಂಡಿ ಊಟ ಮಾಡ್ಕೊಂಡು. ಬಟ್ ಸಿ ಇದನ್ನ ಕ್ರಿಯೇಟ್ ಮಾಡ್ತಿರೋದು ಯಾರು? ಹ್ಯೂಮನ್ಸ್, ನಾವುಗಳೇ ತಾನೆ. ಸೊ ಯು ಪುಟಿಂಗ್ ದ ಬ್ಲಾಂಕೆಟ್ ಆನ್ ಯೋರ್ ಸೆಲ್ಫ್. book ಅಲ್ಲಿ ಇದೆಯಲ್ಲ, ನಾನು ಓದಿದ್ದೀನಿ. so how they used to live longer ಅನ್ನೋದಕ್ಕೆ they used to walk, they used to work. Because ನಾವೀಗ ನಾವು ಕಂಟೆಂಟ್ ಅಲ್ಲಾಗ್ಲಿ ಮೇಕಿಂಗ್ ಅಲ್ಲಾಗ್ಲಿ ವಿ ಆರ್ ಸ್ಟಿಕಿಂಗ್ ಟು ರಿಯಾಲಿಟಿ. ಸೊ ಏನೇ ಆಗ್ಲಿ ರಿಯಾಲಿಟಿನ ಕ್ಯಾಪ್ಚರ್ ಮಾಡೋದು ಹೇಗೆ ಅಷ್ಟು ಈಸಿ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ರಿಯಾಲಿಟಿ ಅಂತ ಬಂದಾಗ ನಮ್ ಸಿನಿಮಾ ತತ್ಸಮ ತದ್ಭವ, ಇಟ್ಸ್ ವೆರಿ ರಿಯಲ್ ಅಂಡ್ ಇಟ್ ಇಸ್ ಆ ಟ್ರೀಟ್ಮೆಂಟ್ ಬಂದು ವೆರಿ ನ್ಯಾಚುರಲ್ ಅಂಡ್ ವೆರಿ ರಿಯಲ್ ಇದೆ ಸಿನಿಮಾಲಿ. How actually it happens in real life, how an investigation actually happens, and I think ಸೊ ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಪೊಲೀಸ್ ಬರ್ತಿದಾಗೆ ಒಬ್ರು ಹೊಡಿತಾರೆ, ಏನೋ ಪ್ರಯತ್ನಿಸ್ತಾರೆ, ಆ ತರ ಏನು ಬರಲ್ಲ. ಇಟ್ ಇಸ್ ಆಕ್ಚುಲಿ ಹೇಗೆ ಒಂದು ಕ್ರೈಮ್ ನ ಸಾಲ್ವ್ ಮಾಡ್ತಾರೆ, ಹೇಗೆ ಅಬ್ಸರ್ವ್ ಮಾಡ್ತಾರೆ, ಹೇಗೆ ಅದನ್ನ ಅರೈವ್ ಎಟ್ ಕನ್ಕ್ಲೂಷನ್ಸ್. ಸೊ ಆ ತರ ರೀತಿಲಿ ನಮ್ಮ ಸಿನಿಮಾ ತಗೊಂಡು. ಸೊ ಈಗ ಜನ ಈಗ ಒಂದು ಥಿಯೇಟರ್ ಬರ್ತಿರ್ಬೇಕಾದ್ರೆ ಈಗ ಇರುವಂತ ಮಾಸ್ ಸಿನಿಮಾಗಳ ಕಾನ್ಸೆಪ್ಟ್ಗಳು ಇನ್ನ ಬರ್ತಾ ಚೇಂಜ್ ಆಗೋಗ್ತಿದೆ. ಈಗ ಅಂದ್ರೆ ದಿ ಎಕ್ಸ್ಪೆಕ್ಟೇಷನ್ಸ್ ವಾಟ್ ಪೀಪಲ್ ಹ್ಯಾವ್ ಇಸ್ ಲೈಕ್ ಹಿಂಗಿರ್ಬೇಕು, ಅವರೇ ಹೇಳ್ಬಿಡ್ತಾರೆ, ಅವರೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ದಂಗೆ ಆ ತರ ಇರುತ್ತೆ. ಸೊ ವಿತ್ ಆಲ್ ದೀಸ್ ಫ್ಯಾಕ್ಟರ್ಸ್ ಈಗ ತತ್ಸಮ ತದ್ಭವ ತಗೊಂಡಾಗ ಒಂದು ನರೇಟಿವ್ ಯು ಹ್ಯಾವ್ ಟು ಸೆಟ್ ಟು ದ ಪೀಪಲ್ ಟು ಕಮ್ ಟು ದ ಥಿಯೇಟರ್ಸ್. ಸೊ ವಾಟ್ ಇಸ್ ದಟ್ ನರೇಟಿವ್? ಬೇಸಿಕ್ಲಿ ಎವ್ರಿ ಸ್ಟೋರಿ ನೀಡ್ ಟು ಬಿ ಟೋಲ್ಡ್. ಎಲ್ಲಾ ಕತೆಗೂ ಒಬ್ರು, ಎವ್ರಿ ಆರ್ಟ್ ಆಸ್ ಅ ಸೀಕರ್ ಅಂತ ಹೇಳ್ತಾರಲ್ಲ, ಸೊ ಆತರ ಎಲ್ಲಾ ಕತೆಗೂ ಒಬ್ರು ಆಡಿಯನ್ಸ್ ಇರ್ತಾರೆ. ಸೊ ಈ ಕತೆಗೆ ಆಡಿಯನ್ಸ್ ನಾವು ಸಿನಿಮಾ ಹುಡ್ಕೊಳತ್ತೆ, ನಾವು ಹುಡ್ಕದ್ ಬೇಕಾಗಿಲ್ಲ, ಸಿನಿಮಾ ಅವ್ರ ಆಡಿಯನ್ಸ್ ನ ಅದಾಗದೇ ಹುಡ್ಕೊಳತ್ತೆ. ಸೊ ಆ ನರೇಟಿವ್ ಅಲ್ಲಿ ಈಗ ಒಂದು ಮಾಸ್ ಸಿನಿಮಾ ಬಂತು ಅಂದ್ರೆ ಒಂದು ಕ್ಲಾಸ್ ಸಿನಿಮಾನು ಬರಬೇಕು, ಒಂದು ಆಕ್ಷನ್ ಸಿನಿಮಾ ಬಂದ್ರೆ ಒಂದು ರೊಮ್ಯಾಂಟಿಕ್ ಸಿನಿಮಾನು ಬರಬೇಕು. ಆ ತರ ನಮ್ದೊಂದು ಇನ್ವೆಸ್ಟಿಗೇಟಿವ್ ಕ್ರೈಮ್ಸ್ ಥ್ರಿಲ್ಲರ್ ಬಂದ್ರೆ ಇನ್ನೊಂದು ಹಾರರ್ ಸಿನಿಮಾನು ಬರ್ಲೇಬೇಕು. ಸೊ ಆ ತರ ಜನಕ್ಕೆ ವೆರೈಟಿ ಬೇಕಾಗುತ್ತೆ. ಒಂದೇ ತರದ ಸಿನಿಮಾ ಬರ್ತಾ ಇದ್ರೆ ರೋಬೋಟ್ಸ್ ಆಗ್ಬಿಡುತ್ತೆ, ರೋಬೋಟಿಕ್ ಫಿಲ್ಮ್ಸ್, AI ಜನರೇಟೆಡ್ ಫಿಲ್ಮ್ಸ್ ಆಗ್ಬಿಡುತ್ತೆ. ಸೊ ಇನ್ ದಟ್ ವೇ ಯಾರಿಗೆ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗಂತ ಆಡಿಯನ್ಸ್ಗೆ ಇಟ್ ಇಸ್ ಡೆಫಿನೆಟ್ಲಿ ಅ ಟ್ರೀಟ್ ಟು ವಾಚ್. ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ ನೋಡ್ಬೇಕನ್ನೋ ಆಡಿಯನ್ಸ್ಗೆ ತತ್ಸಮ ತದ್ಭವ ಯಾವ್ದೇ ಒಂದು ಜಾನ್ರಾ ಬಿಟ್ಟು ಒಳಗ್ ಬಂದು ಎಂಟರ್ಟೈನ್ಮೆಂಟ್ ತಗೊಂಡು ಇದ್ಯಾವುದೋ ಹೊಸ ತರ ಇದೆ, ಈ ಎಂಟರ್ಟೈನ್ಮೆಂಟ್ ಬದಲು ಎಡ್ಯೂಟೈನ್ಮೆಂಟ್ ಅನ್ಬೋದು ಆಕ್ಚುಲಿ ನಮ್ಮ ಸಿನಿಮಾ. ಅಂಡ್ ಆಲ್ಸೋ ದ ಸ್ಪೆಷಾಲಿಟಿ ಆಫ್ ಅ ಫಿಲ್ಮ್ ಏನಂದ್ರೆ, ಎವ್ರಿ ಫಿಲ್ಮ್ ಇವಾಗ ನಾವೊಂದು ಸಿನಿಮಾ ನೋಡೋವಾಗ ಆಡಿಯನ್ಸ್ ತರ ಕೂತ್ಕೊಂಡು ಸಿನಿಮಾ ಏನ್ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ತೀವಿ.
ಬಟ್ ನಮ್ಮ ಸಿನಿಮಾಲಿ ದಿ ಆಡಿಯನ್ಸ್ ಆರ್ ಸಪೋಸ್ ಟು ಬಿ ದ ಸಾಲ್ವರ್ಸ್. ಸೊ ಇಟ್ ಇಸ್ ದ ಟಾಸ್ಕ್ ಟು ದಿ ಆಡಿಯನ್ಸ್. ಸೊ ನೀವು ಸುಮ್ಮನೆ ಕೂತ್ಕೊಂಡು ಒಂದು ಸಿನಿಮಾ ಅಲ್ಲ, ಯು ಆರ್ ಪಾರ್ಟ್ ಆಫ್ ದ ಕಾಸ್ಟ್, ಯು ಹ್ಯಾವ್ ಟು ವಾಚ್. ಆ ಥರ ಐ ಥಿಂಕ್ ಸೊ. ನಿಮ್ಗೆ ಪ್ರತಿಯೊಂದು ಸಿನಿಮಾನು ಆಕ್ಟರ್ ಪರ್ಸ್ಪೆಕ್ಟಿವ್ ಇಂದ ಎಷ್ಟು ಚಾಲೆಂಜಿಂಗ್ ಅನ್ಸುತ್ತಲ್ಲ. ಲೈಕ್ ವೆನ್ ಮೊನ್ನೆ ನಾನು ಪ್ರಜ್ವಲ್ನ ಮತ್ತೆ ಪನ್ನನ ಮೀಟ್ ಮಾಡಿದಾಗ ವಿ ವರ್ ಡಿಸ್ಕಸಿಂಗ್, ಯು ಮೆನ್ಷನ್ ಲೈಕ್ ಮಯೂರ್ ಕೆಲವೊಂದು ಸಿನಿಮಾಗಳನ್ನ ಆಸ್ ಅನ್ ಆರ್ಟಿಸ್ಟ್, ಈಗ ನನಗೆ ವೆದರ್ ಇಟ್ ಇಸ್ ಅ ಹಿಟ್ ಆರ್ ಅ ಫ್ಲಾಪ್ ಅಂತ ತಗೊಂಡಾಗ ಯು ವಿಲ್ ಡೂ ಇಟ್ ಲೈಕ್ ಯಾವ ಸಿನಿಮಾನು ಫ್ಲಾಪ್ ಆಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸ್ಟೋರಿ ಬಂದಾಗ ನಿಮ್ಗೆ ಚೆನ್ನಾಗೇ ಇರುತ್ತೆ ಅಂತ ಒಪ್ಕೊಂಡಿರ್ತೀರ. ದ ಎಕ್ಸಿಕ್ಯೂಷನ್ ದೇ ವುಡ್ ಹ್ಯಾವ್ ಗಾನ್ ರಾಂಗ್. ಬಿಕಾಸ್ ಐ ಆಮ್ ಶ್ಯೂರ್ ಯಾರೇ ಒಬ್ಬ ಆಕ್ಟರ್ ನೀವು ಇದು ಸ್ಟೋರಿ ಚೆನ್ನಾಗಿಲ್ಲ ಅಂತ ಬಿಟ್ಟು ಒಪ್ಕೊಳ್ಳೋ ಅಷ್ಟು ಮಟ್ಟಕ್ಕಂತೂ ನೋಬಡಿ ವಿಲ್ ಡೂ ದಟ್. ಆಕ್ಚುಲಿ ಸ್ಟೋರಿ ಕೇಳಿದಾಗ ಚೆನ್ನಾಗೇ ಇರುತ್ತೆ, ಎಕ್ಸಿಕ್ಯೂಷನ್ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಅವತ್ತು ಇದು ಸರಿ ಇರಲಿಲ್ಲ, ಇವತ್ತು ಇದು ಸರಿ ಇಲ್ಲ, ಎಡಿಟ್ ಇಂದ ಹಿಡಿದು ಎವ್ರಿ ಡಿಪಾರ್ಟ್ಮೆಂಟ್ ಡೂ ದರ್ ಬೆಸ್ಟ್, ದೆನ್ ದಟ್ ಇಸ್ ದ ಫೈನಲ್ ಪ್ರಾಡಕ್ಟ್. ಅಂದ್ರೆ ಒಂದು ಸಿನಿಮಾ ಚೆನ್ನಾಗಾಗ್ಬೇಕಂದ್ರೂ ಅದಕ್ಕೆ ಒಂದು 100 ಕೈ ಬೇಕು. ಒಂದು ಸಿನಿಮಾ ಕೆಡಬೇಕಂದ್ರೂ 100 ಕೈ ಬೇಕು. ಬಟ್ ಕೈ ತೋರ್ಸೋದು ಯಾರು ಕಾಣಿಸ್ತಾರೆ ಅವ್ರ ಮೇಲೆ. ಬಟ್ ಐ ಮೀನ್ ಅಟ್ ದಿ ಎಂಡ್ ಆಫ್ ದಿ ಡೇ ಎಲ್ರೂ ಪ್ರೀತಿಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಕೆಲಸ ಮಾಡಿದಾಗ್ಲೇ ಒಂದು ಸಿನಿಮಾ ಚೆನ್ನಾಗಾಗೋದು. ಕೆಲವು ಐ ಮೀನ್ ನೋಬಡಿ ಇಸ್ ರೈಟ್ ಆಲ್ವೇಸ್. ನಾವ್ ಯಾರು ಪರ್ಫೆಕ್ಟ್ ಅಲ್ಲ. ನಾನು ಯಾವಾಗ್ಲೂ 100% ಕರೆಕ್ಟ್ ಆಗಿ ಯೋಚನೆ ಮಾಡಿರ್ಬೋದು, ಇಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ ನನಗೆ ಆ ಕ್ಷಣಕ್ಕೆ ಅನ್ಸಿರ್ಬೋದು ಅದು ಸರಿ ಅಂತ, ಬಟ್ ಅದು ತಪ್ಪೇ ಆಗಿರ್ಬೋದು. ಸೊ ನೋಬಡಿ ಇಸ್ ರೈಟ್. ಸೊ ವಿ ಆಲ್ ನಾವೆಲ್ಲರೂ 99% ಕರೆಕ್ಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು 1% ಕೆಲವು ಸಲ ಮಿಸ್ ಆಗುತ್ತೆ, ಕೆಲವು ಸಲ 100% ಹೊಡಿತೀವಿ. ನನಗೆ ಒಬ್ರು ಸೀನಿಯರ್ ಆಕ್ಟರ್ ಅವ್ರನ್ನ ಡೈರೆಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ಓಕೆನಾ ಎಲ್ಲ ಚೆನ್ನಾಗಿದ್ಯಾ ಅಂತಂದ್ರೆ, ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದಮ್ಮ, ಸಿನಿಮಾ ಚೆನ್ನಾಗಿತ್ತ ನನಗೆ ಹೆಸರು ಬರುತ್ತೆ, ಸಿನಿಮಾ ಚೆನ್ನಾಗಿಲ್ಲ ನಿನಗೆ ಹೆಸರು ಬರುತ್ತೆ. ನಾನು ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಹೆಂಗ್ ಹೇಳ್ಬಿಟ್ರು ಗುರು ಇದು, ಲೈಕ್ ಸಿನಿಮಾ ಚೆನ್ನಾಗಿಲ್ಲ ಆ ಡೈರೆಕ್ಟರ್ ಡಬ್ಬಾ ತರ ಮಾಡ್ದ ಅಂತ ಹೇಳ್ತಾರೆ, ಸಿನಿಮಾ ಚೆನ್ನಾಗಿಲ್ಲ ನನಗೆ ಫುಲ್ ಹೆಸರು ಬರುತ್ತೆ, ನಾನ್ ಮಜಾ ಮಾಡ್ತೀನಿ ಅಂತಂದ್ರೆ, ನನಗೆ ನೀನು ಒಂದೇ ದೊಡ್ಡ ಶಂಕರ್ ಹತ್ರ ವರ್ಕ್ ಮಾಡಿದ್ರೆ ಅವರು ಒಂದೇ ಡೈರೆಕ್ಟರ್ ಅಂತಿದ್ರು. ಸಿನಿಮಾ ಹ್ಯಾಸ್ ಟು ವರ್ಕ್. Cinema has to work. Nothing is ever bigger than the film. Nothing is bigger than nothing is like it. What are the kind of films wherein individually 3 ಜನಕ್ಕೂ ಈ ಪ್ರಶ್ನೆ ಕೇಳ್ತಿದ್ದೀನಿ, ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಜೀವನದಲ್ಲಿ ಇಂದ ಅಂತಿರೋಂಥದ್ದು? Romantic comedy. The most basic, the most ನಮ್ ಎಲ್ರಿಗೂ ಮನ್ಸಿಗೆ ಹತ್ರ ಆಗಿರೋ ಅಂತ ಒಂದು ಜಾನ್ರಾ ಇಸ್ ರೊಮ್ಯಾಂಟಿಕ್ ಕಾಮಿಡಿ. ನನ್ನ ಡೆಕೇಡ್ ಲಾಂಗ್ ಕೆರಿಯರ್ ಅಲ್ಲಿ ನನ್ಗೆ ಇನ್ನೂ ಒಂದು ರೊಮ್ಯಾಂಟಿಕ್ ಕಾಮಿಡಿ ಮಾಡಕ್ಕಾಗಿಲ್ಲ. ರಾಜವಲಿ ಒಂಥರ ರೊಮ್ಯಾಂಟಿಕ್ ಕಾಮಿಡಿ ಇತ್ತು ಅನ್ಸಲ್ವಾ? ಇಟ್ ಈಸ್ ಡೆಫಿನೆಟ್ಲಿ, ಬಟ್ ಅಂದ್ರೆ ಇಟ್ ವಾಸ್ ಮೋರ್ ಆನ್ ದ ಲೈನ್ಸ್ ಆಫ್ ಫ್ರೆಂಡ್ಶಿಪ್. ಅದು ಇಟ್ ವಾಸ್ ಮೋರ್ ಆನ್ ದ ಲೈನ್ಸ್ ಆಫ್ ಫ್ರೆಂಡ್ಶಿಪ್ ಅಂಡ್ ಸ್ವಲ್ಪ ಮಾಸ್ ಎಲಿಮೆಂಟ್ಸ್ ಇತ್ತು. ಐ ವಾಂಟ್ ಟು ಡೂ ಅರ್ಬನ್ ರೊಮ್ಯಾಂಟಿಕ್ ಕಾಮಿಡಿ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ವರ್ಷಾಂಗದಿಂದ. ಮೇಕ್ಸ್ ಆಕ್ಚುಲಿ ನನಗೂ ಸಜೆಸ್ಟ್ ಮಾಡ್ತಿರ್ತಾಳೆ, ತುಂಬಾ ಸತಿ ಹೇಳಿದಾಳೆ ನಾನು ಡೈರೆಕ್ಟ್ ಮಾಡ್ಬೇಕು. ಅಲ್ಲಿಗೆ ಬಂತಲ್ಲ ಈಗ ನೋಡಿ, you have the cast. See, you have the cast. See, everything is there. Story is not there. Story is there. Ask AI. I think Panna, I know you will have a long list actually. No, Actually, it for me, has a lot of my favorite is it's romance. So basically, working and the complexity of relationship ಇದೆಯಲ್ಲ, ಅದನ್ನ ಸಿನಿಮಾಲ್ ತೋರಿಸಬೇಕು ಅಂತ ತುಂಬಾ ಆಸೆ ಇದೆ. But you did begin with Happy New Year ತಗೊಂಡಾಗ. Yes, ಅದೆಲ್ಲ ಒಂದು ಟಚ್ ಅಂಡ್ ಗೋ ಆಗಿತ್ತು. ಒಂದು ಫುಲ್ ಫ್ಲೆಜ್ ರೊಮ್ಯಾಂಟಿಕ್ ಫಿಲ್ಮ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. And I think very soon I'll be doing it. As a filmmaker ಗುನು ಮತ್ತೆ ಒಬ್ಬ ಈಗ ಪ್ರೊಡ್ಯೂಸರ್ ಆಗಿ ಪ್ರೊಡಕ್ಷನ್ ತಗೊಂಡ್ಬರೋದಕ್ಕೂ ಏನ್ ಚಾಲೆಂಜಸ್ ನೋಡ್ತೀರಾ? It's completely two different angle. ಅಂದ್ರೆ ಒಂದು ಡೈರೆಕ್ಟರ್ ಆಗಿರ್ಬೇಕಾದ್ರೆ ಕ್ರಿಯೇಟಿವ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗಿರ್ಬೇಕು, ಆಸ್ ಅ ಪ್ರೊಡ್ಯೂಸರ್ ಆಗಿರ್ಬೇಕಾದ್ರೆ ಕ್ರಿಯೇಟಿವಿಟಿ ಜೊತೆಗೆ ಯು ಹ್ಯಾವ್ ಟು ಡಿಟ್ಯಾಚ್ ವಿತ್ ಯುವರ್ ಫಿಲ್ಮ್. ದೇರ್ ಇಸ್ ಆಸ್ ಅನ್ ಡೈರೆಕ್ಟರ್ ಯು ವಿಲ್ ಬಿ ಸೋ ಅಟ್ಯಾಚ್ಡ್ ಟು ಯುವರ್ ಫಿಲ್ಮ್. ಸೊ ಇಟ್ಸ್ ಬೇಸಿಕ್ಲಿ ಲೈಕ್ ಮದರ್ ಅಂಡ್ ಫಾದರ್. ಸೊ ಮದರ್ ಇಸ್ ದ ಡೈರೆಕ್ಟರ್ ಅಂಡ್ ದ ಫಾದರ್ ಇಸ್ ದ ಪ್ರೊಡ್ಯೂಸರ್. ಸೊ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಕರೆಕ್ಟಾಗಿ ವರ್ಕ್ ಆಗ್ಬೇಕು ಸಿನಿಮಾ, ಇಲ್ಲಾಂದ್ರೆ ಯು ವಿಲ್ ಎಂಡ್ ಅಪ್ ಸ್ಪಾಯ್ಲಿಂಗ್ ದ ಕಿಡ್. But Vidi, you didn't ever felt like both Meghna and Vidi saying like, yeah, let me put my hands into the production, saying like, yes, now I have established myself as an actor, I can get into production, I can produce more films. ಮಾಡಿದೆ, ನಾನು ಪ್ರೊಡಕ್ಷನ್ ಮಾಡಿದೆ, ಮಾಡಿದ್ಮೇಲೆ ಇನ್ಮೇಲೆ ಮಾಡಬಾರ್ದು ಅಂತ ಗೊತ್ತಾಯ್ತು.
ಮೈ ಗಾಡ್. ಅವ್ರ ಪ್ರೊಡಕ್ಷನ್ ನಾನು ಆಕ್ಟ್ ಮಾಡಿದೆ. ಹೌದಾ? ಯಾವ ಸಿನಿಮಾ ಇದು? ಆಕ್ಟ್ ಮಾಡ್ದ. ನೀನಾದೇನಾ? ನೀನಾದೇನ ಅಂತ ಒಂದು ಸಿನಿಮಾ ಮಾಡ್ದೆ. ಹಾಕಿದ್ ಕಾಸು ವಾಪಸ್ ಬರ್ಲಿಲ್ಲ. ಅಂಡ್ ಒಬ್ಬ ನಟ ಪ್ರೊಡ್ಯೂಸರ್ ಆದ್ರೆ ಪ್ರೊಡ್ಯೂಸರ್ ಆಗಿರ್ಬೇಕು. ಒಬ್ಬ ನಟ ಪ್ರೊಡ್ಯೂಸರ್ ಆಗೋ ಅವಾಗ್ಲೂ ನಟ ಆಗಿರ್ತಾನೆ ಅಂದ್ರೆ ಕಷ್ಟ. So you don't think in the perspective of a producer. You're always thinking as colleagues. Absolutely. So you're not even the perspective of money making. Yeah. So ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ನನ್ನ ಥಾಟ್ ಪ್ರೊಸೆಸ್ಗೆ, ನನ್ನ ಮೆಂಟಾಲಿಟಿಗೆ ನಾನು ಒಬ್ಬನೇ ಪ್ರೊಡಕ್ಷನ್ ಮಾಡೋದು ಕಷ್ಟ ಇದೆ. ಈಗ ಪನ್ನ ಮಾಡ್ತಾನೆ, ಅವನ ಜೊತೆ ಸೇರ್ಕೊಂಡ್ ಮಾಡೋದು ಈಸಿ ಆಗುತ್ತೆ ಪ್ರಾಬ್ಲಿ. ಐ ಥಿಂಕ್ ಇದು ಒಂದು ಎಂತ ಒಳ್ಳೆ ಡೆವಲಪ್ಮೆಂಟ್ ಅಂದ್ರೆ, ಈ ತರ ಈಗ ಪನ್ನ ಆಮೇಲೆ ನೀವು ಜೊತೆಲಿ ಈ ತರ ಒಂದು 3 ಜನ ಒಟ್ಟಿಗೆ ಸೇರ್ಬಿಟ್ಟು ಮಾಡಿದಾಗ ಅವಾಗ ದ ಪ್ರೊಡಕ್ಷನ್ ಹೌಸ್ ಬಿ ಲಾರ್ಜರ್ ಅಂಡ್ ದ ಕೈಂಡ್ ಆಫ್ ಫಿಲ್ಮ್ಸ್, ದ ಸ್ಟೋರಿ ಟೆಲಿಂಗ್ ಫಾರ್ಮ್ಯಾಟ್ ಅವ್ರ ಲೈಕ್ ಎಷ್ಟು ಹೇಳೋದಕ್ಕೆ. ಅಲ್ಲ ಮಯೂರ್, ಒಟ್ಟಿಗೆ ಮಾಡಬೇಕು. ಸಿನಿಮಾ ಅನ್ನೋದು ಒಬ್ಬರಿಗೆ ಕೆಲಸ ಆಗಲ್ಲ, ಒಟ್ಟಿಗೆ ಸೇರಿದ್ರೆ ಸಿನಿಮಾ ಆಗೋದು. ಸೊ ಎಲ್ಲಾ ಕಾಂಟ್ರಿಬ್ಯೂಷನ್ಗಳು ಸೇರ್ಕೊಂಡಾಗ್ಲೇ ಒಂದು ಪ್ರಾಡಕ್ಟ್ ಆಚೆ ಬರಕ್ಕಾಗೋದು. ಸೊ ಸಿನಿಮಾ ಇಸ್ ಅ ಟೀಮ್ ಎಫರ್ಟ್. ಪ್ರತಿಯೊಂದಕ್ಕೂ ಒಂದು ಕ್ವಾಲಿಟಿ ಇದೆ. ಒಬ್ಬ ಪ್ರೊಡ್ಯೂಸರ್ ಆಗ್ಬೇಕಾದ್ರೆ there are certain qualities. ಒಬ್ಬ ನಟ ಆಗ್ಬೇಕಾದ್ರೆ there are certain qualities. ಒಬ್ಬ ನಿರ್ದೇಶಕ ಆಗ್ಬೇಕಾದ್ರೆ there are certain qualities. And you need to adapt to those qualities when you shift. I think ಪನ್ನಗ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾನೆ. ಒಬ್ಬ ನಿರ್ದೇಶಕನಿಂದ ಒಬ್ಬ ನಿರ್ಮಾಪಕನಾಗಿ ಅವನು ಶಿಫ್ಟ್ ಆಗಿರೋದು ಬಹಳ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ, ಚೆನ್ನಾಗಿ ಅಡಾಪ್ಟ್ ಮಾಡಿದ್ದಾನೆ. ಅಂಡ್ ನಾನು ಲೊಕೇಶನ್ಗೆ ಹೋದಾಗ ಯಾವತ್ತೂ ನನ್ನ ಫ್ರೆಂಡ್ ಸೆಟ್ಗೆ ಹೋಗ್ತಿದೀನಿ ಅಂತ ಅನಿಸ್ತಾ ಇರ್ಲಿಲ್ಲ. ಒಂದು ತುಂಬಾ ಪ್ರೊಫೆಷನಲ್ ಆಗಿ ನಡೀತಾರ ಒಂದು ಸಿನಿಮಾ ಪ್ರೊಡ್ಯೂಸರ್ ಸಿನಿಮಾಗೆ ಹೋಗ್ತಾ ಇದೀನಿ ಅಂತಾನೆ ಅನಿಸ್ತಿತ್ತು. ವಾವ್. It was a He used to very come and thin receive line, me. ಗೊತ್ತಾ? ಇದೆರಡರ ಮಧ್ಯೆ it was such a thin line and I have no idea how Panna managed. ನಾನು ಪ್ರತಿ ದಿವಸ ಸೆಟ್ಗೆ ಹೋದಾಗ ಅವನಿಗೆ ಬಂದು ನಾನು ರಿಸೀವ್ ಮಾಡೋ ಅವಶ್ಯಕತೆ ಇಲ್ಲ. ಬಂದು ರಿಸೀವ್ ಮಾಡ್ತಿದ್ದ, ನನ್ನ ಕ್ಯಾರವನ್ ತಗ ಕರ್ಕೊಂಡು ಹೋಗ್ತಿದ್ದ, ನನ್ನ ಮೇಕಪ್ ಸ್ಟಾರ್ಟ್ ಮಾಡೋ ತನಕ ಇರ್ತಿದ್ದ, ಅದಾದ್ಮೇಲೆ ಹೋಗ್ತಿದ್ದ. ಅಂಡ್ ಬರೀ ನನಗೆ ಅಂತಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಹತ್ರನೂ ಹಂಗೆ ಹ್ಯಾಂಡಲ್ ಮಾಡಿದ್ದಾನೆ. ಐ ಥಿಂಕ್ ಅದು ಆನ್ ಸ್ಕ್ರೀನ್ ಆಗ್ಲಿ ಆಫ್ ಸ್ಕ್ರೀನ್ ಆಗ್ಲಿ ಅಥವಾ ಫಿಲ್ಮ್ ಸೆಟ್ ಆಗ್ಲಿ, ಫಿಲ್ಮ್ ಸೆಟ್ ಇಲ್ಲೇ ಇರ್ಬೇಕಾದ್ರೂ he's one person wherein he'll ensure okay everyone is comfortable. ಆಕ್ಚುಲಿ ನಾವ್ ಇವೆಂಟ್ಸ್ ಅಥವಾ ಆಗಿರ್ಲಿ ಏನು ನಮ್ದೇ ಒಂದು ಗೆಟ್ ಟುಗೆದರ್ಸ್ ಇದ್ದಾಗ ವಿ ಲೈಕ್ ಓಕೆ ಪನ್ನ ಬರ್ತಾ ಇದ್ದಾನೆ ಅಂದ್ರೆ ವಿ ಆರ್ ಸಾರ್ಟೆಡ್, ವಿಲ್ ಬಿ ಟೇಕನ್ ಕೇರ್ ಆಫ್ ಅಂಡ್ ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್. ನಮ್ ಪೇರೆಂಟ್ಸ್ ಹಂಗೆ ಪನ್ನಗ ಬರ್ತೀಯನಾ, ಸರಿ ಹಂಗಂದ್ರೆ ಹೋಗು. ಸೊ that has been there for a very long time ನಮ್ಗೆ. So yeah, I think as a producer you can imagine how he'll be. Was he very generous in terms of the remuneration also? So generous, Panna. Where is your generosity? ನಾ ಅದನ್ನೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಅದು ನನ್ನ ಸಿನಿಮಾ ಅಲ್ಲ, ಅದು ನಮ್ಮ ಸಿನಿಮಾ ಅಂತ. ಅದಕ್ಕೆ ಈ ಸೋ ಜನರಸ್. ಗೇವ್ ಆಫ್ ದ ಫಿಲ್ಮ್ ನಮ್ದು 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 ಅಂತ. ಇಲ್ಲ, ಅದನ್ನ ಸುಮಾರು ಜನ ಆಕ್ಟರ್ಸ್ ಅಂತ ಬಂದಾಗ ಪ್ರೊಡ್ಯೂಸರ್ಗಳು ಕೂತ್ಕೊಂಡಾಗ, ಮೇಡಮ್ ಮತ್ತೆ ಸರ್ ಇದು ನಮ್ಮ ಸಿನಿಮಾ, ನಿಮ್ ಸಿನಿಮಾ ಇದೆ, ನನ್ ಸಿನಿಮಾ ಅನ್ಕೊಳ್ಳೋದು ನಿಮ್ ಸಿನಿಮಾ ಅಂತಾರೆ. ಓಕೆ ಫೈನ್ ಡನ್. ಅದು ಅವ್ರೇನಕ್ಕೆ ಹಂಗಂತಾರೆ ಅಂದ್ರೆ ಅಲ್ಲೇ ಇರೋದು ನಮ್ ಸಿನಿಮಾ ನಿಮ್ ಸಿನಿಮಾ ಅನ್ಬಾರ್ದು, ನಮ್ಮ ಎಲ್ಲರ ಸಿನಿಮಾ. ಪನ್ನ ನಮ್ ಸಿನಿಮಾ ಅಂದಾಗ ಈ ಸೆಲ್ಲಿಂಗ್ ಇಟ್ ವಿತ್ ಡಿಫರೆಂಟ್ ಇಂಟೆನ್ಷನ್ ಬಿಕಾಸ್ ಇಟ್ ಇಸ್ ಜೆನ್ಯೂನ್ಲಿ ಆರ್ ಫಿಲ್ಮ್. ಬೇರೆ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ನಿಮ್ ಸಿನಿಮಾ ಅನ್ಕೊಳ್ಳಿ ಅಂದಾಗ ದಟ್ ದ ಇಂಟೆನ್ಷನ್ ಇಸ್ ವೆರಿ ಡಿಫರೆಂಟ್ ಅವರಿಗೆ. ಅಂಡ್ ಐ ಆಮ್ ಶೂರ್ ಮೈಂಡ್ ಅಲ್ಲಿ ಏನ್ ಮಾಡ್ತಿರ್ತಾರೆ, ಓಕೆ ಫಸ್ಟ್ ನಿಮ್ ಸಿನಿಮಾ ಮಾಡಿ ಅನ್ಕೊಳ್ಳಿ ಅಂತ ಹೇಳ್ಬೇಕು ಅಂದ್ರೆ ಅಲ್ಲಿ ಕನೆಕ್ಷನ್ ಇಲ್ಲ ಅಂತ. ನಾಟ್ ಟ್ರೈಂಗ್ ಟು ಮೇಕ್ ಯು ಗೈಸ್ ಅಂದ್ರೆ ಇದನ್ನ ಟಚ್ ಮಾಡ್ಬೇಕು ಅಂತ ಎಮೋಷನಲ್ ಅಂತಾರ. ಇಫ್ ಚಿರು ವಾಸ್ ಹಿಯರ್ ಟುಡೇ, ಸೊ ಹೆಂಗಿರ್ತಿತ್ತು ಜೀವನ ಅನ್ಸುತ್ತೆ ನಿಮ್ಗೆ? ಚಿರು ಸಖತ್ ಖುಷಿಯಾಗಿದೆ. ನಾನು ಇದನ್ನ ಮಾಡ್ತಾ ಇದ್ದೀನಿ. It all started with him actually. Panna can say the story better. ನಾವು 3 ಜನ ತುಂಬಾ ಡಿಸ್ಕಸ್ ಮಾಡ್ತಿದ್ವಿ. ಅದೇ ಜಗಳ ಬೇರೆ ಆಡ್ತಿದ್ವಿ. ನಾನೇನಾದ್ರೂ ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರೆ ಅವ್ನು ನನಗ್ ಬೈಯೋನು, ಅವನೇನಾದ್ರು ತಪ್ಪಾಗಿ ಸೆಲೆಕ್ಟ್ ಮಾಡಿದ್ರೆ ನಾನ್ ಬೈತಿದ್ದೆ. ಆ ಡಿಸ್ಕಷನ್ ಮಧ್ಯ ಪನ್ನ ಇರ್ತಿದ್ದ, ಅವನ್ ಡೈರೆಕ್ಷನ್ ಬಗ್ಗೆ ಒಂದಷ್ಟು ಮಾತುಕತೆ ನಡೀತಿತ್ತು. ಸೊ ಅಂತ ಹೇಳಿದ್ರೆ ನಮ್ಮ ಸೆಲೆಕ್ಷನ್, ನಾವು ಮಾಡ್ತಿರೋ ಸಿನಿಮಾಗೂ ನಾವು ಡಿಸ್ಕಸ್ ಮಾಡ್ತಿರೋ ಸಿನಿಮಾ ಯಾವಾಗ್ಲೂ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಆಗಿರ್ತಿತ್ತು. ಸೊ ನಾವ್ ಯಾವಾಗ್ಲೂ ಹೇಳ್ತಿದ್ವಿ, ನಾವು ಮಾಡ್ಬೇಕಾಗಿರೋ ಸಿನಿಮಾ ನಮ್ಗೆ ಸಿಕ್ಕೇ ಇಲ್ಲ ಅನ್ನೋದು ಯಾವಾಗ್ಲೂ ಡಿಸ್ಕಷನ್ ನಡೀತಾನೆ ಇರ್ತಿತ್ತು. ಬಿಕಾಸ್ ನಾವು ಡಿಸ್ಕಸ್ ಮಾಡ್ತಿದ್ದ ಸಿನಿಮಾ ಕೇಳಿಸ್ಕೊಂಡ್ರೆ ಆ ಸಿನಿಮಾ ಬೇರೆದೇ ಆಗ್ತಿತ್ತು. ಸೊ ಒನ್ ಆಫ್ ದ ಮೇನ್ ರೀಸನ್ ಟು ಸ್ಟಾರ್ಟ್ ಪ್ರೊಡಕ್ಷನ್ ಹೌಸ್ ಅದು ಕೂಡ ಅಂದ್ರೆ
ನಮಗ್ ಇಷ್ಟ ಆದಂತ ಕಥೆಗಳು, ನಾವು ಹೇಳ್ಬೇಕಾದಂತ ಕಥೆಗಳು ಹೇಳೋಣ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನಾವು ಪ್ರೊಡಕ್ಷನ್ ಶುರು ಮಾಡಬೇಕು ಅಂತ ಹೊರಟಿದ್ದು. ಇನ್ಫ್ಯಾಕ್ಟ್ ಇದನ್ನ ನಾವು ಡಿಸ್ಕಸ್ ಮಾಡಿದ್ದು ಚಿರು ಜೊತೆನೆ, ಅವನೇ ಕರೆದು ಅದನ್ನ ಇನಿಷಿಯೇಟ್ ಮಾಡಿದ್ದು ಕೂಡ. ಬರೋ ಮಾಡೋಣ, ಸುಮ್ನೆ ಮಾತಾಡ್ತಾ ಇದ್ರೆ ಆಗಲ್ಲ, ಹೋಗ್ಬಿಟ್ಟು ಡಿಜೆ ನಾನ್ ದುಡ್ಡು ಹಾಕ್ತೀನಿ ಕಣ, ನೀನ್ ದುಡ್ಡು ಹಾಕು, ನೀನ್ ಎಷ್ಟು ಹಾಕ್ತೀಯ, ನೀ ಏನ್ ಮಾಡ್ತೀಯ, ಇನ್ನೊಬ್ಬ ನನ್ನ ಫ್ರೆಂಡ್ಸ್ ಗ್ರೂಪ್ ಇತ್ತಲ್ಲ, ಎಲ್ಲರಿಗೂ ನಾನು ಕೆಲಸ ಕೊಡಕ್ ಶುರು ಮಾಡ್ಕೊಂಡ. ನೀ ಕೇಟರಿಂಗ್ ನೋಡ್ಕೋ, ನೀ ಪ್ರಿಂಟಿಂಗ್ ನೋಡ್ಕೋ, ನೀ ಇದ್ ನೋಡ್ಕೋ, ಅದ್ ನೋಡ್ಕೋ, ಪನ್ನ ನೀನ್ ಪ್ರೊಡಕ್ಷನ್ ನೋಡ್ಕೋ. So this whole thing was initiated by him, and that's when it all started. So ಇವಾಗ ಶುರು ಆಗಿದೆ, ಫಿಸಿಕಲಿ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ದಿಸ್ ಪ್ರೊಡಕ್ಷನ್ ಹೌಸ್ ಆರ್ ಎನಿ ಅಪ್ಕಮಿಂಗ್ ಸಿನಿಮಾಸ್ ವಿಚ್ ವಿ ಆರ್ ಡೂಯಿಂಗ್, that is a tribute to him. So it is for him. ಸಿನಿಮಾ ಇರೋವರೆಗೂ ಅವನು ಇರ್ತಾನೆ, ನಾವು ಸಿನಿಮಾ ಮಾಡೋವರೆಗೂ ಅವನು ನಮ್ಮ ಎಲ್ಲ ಸಿನಿಮಾಗಳಲ್ಲಿ ಇರ್ತಾನೆ. ಈ ಒಂದು ಬಾಂಡಿಂಗ್ ಅನ್ನೋದು ಎಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಬಿಟ್ವೀನ್ ಫ್ರೆಂಡ್ಸ್ಗೆ ಅಂತಂದಾಗ. ಅಂದ್ರೆ ಯಾರೋ ನಮ್ಮನ್ನ ಬಿಟ್ಟು ಹೋದ್ರೆ ಅಂದ್ಮೇಲೆ ಆಗತ್ತೆ ಅನ್ನೋ ತರ ಅಂತಲ್ಲ, ಅದು ಮುಂಚೆಯಿಂದನೂ ಇದ್ದು ಆಮೇಲೆ ಹೋದ್ಮೇಲೂ ಅದೇ ಒಂದು ಥಾಟ್ ಅಲ್ಲಿ. ಎಷ್ಟೊಂದ್ಸಲಿ ಹೇಳ್ತಾರೆ, ಒಂದು ಸಾವಾದಾಗ ಒಂದು 4 ದಿವಸ ಆದ್ಮೇಲೆ ನೆಕ್ಸ್ಟ್ ಡೇನೆ ವಿಲ್ ಗೆಟ್ ಇನ್ ಟು ಅವರ್ ಲೈಫ್ಸ್ ಅಲ್ಲಿ, ಅಂದ್ರೆ ಡೈಲಿ ಲೈಫಲ್ಲಿ ಹೋಗ್ತೀವಿ ಅಂತ ನೆನಪುಗಳಿರುತ್ತೆ ಅಂತ ಹೇಳ್ತಾರೆ. ಬಟ್ ನೆನಪುಗಳು ಇರೋದು ಬೇರೆ, ಬಟ್ ಅದ್ರ ಜೊತೆಗೆ ನಿಜವಾಗ್ಲೂ ಜೀವನ ಮಾಡಿ ಅದನ್ನ ಹಂಗಿರೋಂಥದ್ದನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಂಡು ಆ ಬಾಂಡನ್ನ ಇಟ್ಕೊಳ್ಳೋದು ಭಯಂಕರ ಕಷ್ಟ ಇರುತ್ತೆ. ಅದು ನಮ್ಮ ದಿನನಿತ್ಯ ಜೀವನದಲ್ಲಿ ಆಕ್ಚುಲಿ ನಾವು ಅದು ಎಮೋಷನಲ್ ಇರ್ಬೇಕಾದ್ರೆ ಸಡನ್ ಆಗಿ ಏನೋ ಒಂದು ಬರುತ್ತಲ್ಲ, ರಿಯಾಲಿಟಿ ಬಿಕಮ್ಸ್ ಬಿಗರ್ when you have to exist and survive. how do you cope up? Because you have to survive. Nangansodu human beings are made in a certain way. They are all born for survival, and you have to survive. And that's the ultimate motto. Whether you choose to just exist or live, adu namak bittiro option, but you have to survive. That is what he studied, Charles Darwin theory, survival for the fittest. Yeah, it's always survival of the fittest. ಆಮೇಲೆ ಮಯೂರ್ ಹೇಳ್ದಂಗೆ ಆ ಬಾಂಡು ಇದು ಅನ್ನೋದೆಲ್ಲ ಇದೆಯಲ್ಲ, ಅದನ್ನ ನಾವು ಫೋರ್ಸಬಲಿ ಮಾಡ್ಕೊಂಡಿದ್ದಲ್ಲ. ಅಂದ್ರೆ ಅದು ನ್ಯಾಚುರಲ್ ಆಗಿ, ಅದು ಅಂದ್ರೆ ನಾವ್ ಇರೋದೇ ಹೀಗೆ, ಅಂದ್ರೆ ನಾವ್ ಇದೇ ಮಾಡ್ಬೇಕು ಅಂದ್ರೆ ಒಬ್ಬ ಫ್ರೆಂಡ್ಗೆ ನೀನು ಇದನ್ನ ಮಾಡ್ಲೇಬೇಕು ಅಂದ್ರೆ ನೀನ್ ಮಾಡ್ದೇನೆ ನೀ ಅಂತ ಫ್ರೆಂಡ್ ಅಂದ್ರೆ ಬೇರೆ ನಮ್ಗೆ ಡೆಫಿನಿಷನ್ ಬೇರೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಫ್ರೆಂಡ್ಸ್ ಆಗಿದ್ದು ಪ್ರೊಫೆಷನ್ ಇಂದ ಫ್ರೆಂಡ್ಸ್ ಆಗಿದ್ದಲ್ಲ. ನಮ್ಗೆ ಯಾರ ಅಪ್ಪ ಏನು ಯಾರಿದ್ದು ಏನು ಗೊತ್ತಿಲ್ದೇನೆ ನಾವು ಕನೆಕ್ಟ್ ಆಗಿ ಫ್ರೆಂಡ್ಸ್ ಆಗಿದ್ದು. ಸೊ ನಮ್ಗೆ ಗೊತ್ತಿರೋದೇ ಇದು, ನಾವು ಇರೋದೇ ಹೀಗೆ. ಪ್ರಯತ್ನ ಪಡೋ ಅವಶ್ಯಕತೆ ಎಲ್ಲೂ ಇರ್ಲಿಲ್ಲ, ಅದು ಆಯ್ತು ಅಷ್ಟೇ. ಪ್ರಯತ್ನ ಪಡೋ ಅವಶ್ಯಕತೆ ಇಲ್ಲ, ಪ್ರಯತ್ನನೂ ಪಡ್ತಾ ಇಲ್ಲ ಈಗ ನಾವು. ಸೊ ಅದು ಏನಾಗಿ ಅದು ಆಗ್ತಾ ಇದೆ. ಅದನ್ನ ಯಾರಿಗೂ ಜಸ್ಟಿಫೈ ಮಾಡೋ ಅವಶ್ಯಕತೆನೂ ಇಲ್ಲ. ಯಾರೋ ಒಬ್ರು ಹೇಳ್ತಾರೆ, ಓ ಇವತ್ತು ನೀನ್ ಹಿಂಗಿದ್ದೆ, ನೆನ್ನೆ ಇಲ್ಲ, ನಾವ್ ಇರೋದೇ ಹೀಗೆ, ನಮ್ಮ ಫ್ರೆಂಡ್ಶಿಪ್ ಇರೋದು ಹೀಗೆ. ಅದನ್ನ ನಾವು ನಿಮ್ಗೇನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಕಮ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ಟೆಲ್ ದಿಸ್. ಅಂಡ್ ಈ ಒಂದು ಬಾಂಡಿಂಗ್ ನ ಒಂದೇನಾಗುತ್ತೆ, ಇನ್ಸ್ಪಿರೇಷನ್ ತಗೊಂಡು ಮಾದರಿ ಆಗ್ತಿರಲ್ಲ. ಅಂದ್ರೆ ಹೇ ಫ್ರೆಂಡ್ಸ್ ಇದ್ರೆ ಹಿಂಗಿರ್ಬೇಕು ಗುರು, ಅಂದ್ರೆ ಸುಮ್ಮನೆ ಏನೋ ಕ್ಯಾಮ್ರಾ ಮುಂದೆ ಡವ್ ಮಾಡೋದಲ್ಲ. ಇಟ್ ಇಸ್ ಲೈಕ್ ಕ್ಯಾಮ್ರಾ ಹಿಂದೆ ಇರ್ಬೇಕಾದ್ರು ನೋಡಿರೋ ಅಂತಾರು ಗೊತ್ತಿರುತ್ತೆ, ಜೀವಿಸಿರೋ ಅಂತಾರು. ಒಂದು ಬೇಜಾರು ಏನಂದ್ರೆ ಮಾದರಿ ಆಗಕ್ಕೆ ಒಬ್ಬನ್ ಕಳ್ಕೊಬೇಕಾಗಿತ್ತ ಅಂತ. ಬಟ್ ನಮಗ್ ಮಾದರಿ ಆಗ್ಬೇಕು ಅನ್ನೋದು ಅದಿರ್ಲಿಲ್ಲ. ಇಟ್ ವಾಸ್ ನೆವರ್ ದೇರ್. ಅದೇ ಎಲ್ಲಾನು ನಮಗ್ ಮಾದರಿ ಆಗ ಬೇಕಾಗಿರ್ಲಿಲ್ಲ, ಅವನು ಇದ್ದಿರೋ ಸಾಕಾಗಿತ್ತು. ಓಕೆ ಗೈಸ್, ಈಗ ಒಂದು ಹಾಡನ್ನ ಪ್ಲೇ ಮಾಡ್ತೀನಿ, ಎಲ್ಲ ಒಟ್ಟಿಗೆ ಆಡ್ಬೇಕಂತೆ. ರೆಡಿ ಇದ್ದೀರಾ? ಓಕೆ ರೆಡಿ. ನನ್ ಯಾವ್ದು ಅದು ಇವ್ರಿಬ್ರು ನನ್ಗೋಸ್ಕರ, ನೀವ್ 3 ಜನ ನನ್ಗೋಸ್ಕರ ಹಾಡ್ಬೇಕಿದು. ಪ್ರಪಂಚನೇ ಒಂದು ರೌಂಡ್ ಹಾಕುವಲು ಚೆಲುವೆ ಸಿಗಲಿಲ್ಲ, ಇವಳ ಅಂದ ವರ್ತಿಸಲು ಕಿರುವೊಂದು ಜನಿವ ಸಲಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಡೌಟೇ ಇಲ್ಲ ಶಿವ, ಡೌಟೇ ಇಲ್ಲ ಶಿವ, ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮೊಳಗಿ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗಿ, ಶಾನೆ ಟಾಪಗೌಳೆ.
ಸಿಂಗ ಸಿನಿಮಾ ರಿಲೀಸ್ ಆಗಿದ್ದ ಟೈಮ್ ಅಲ್ಲಿ ದ ಸೇಮ್ ಡೇ Okay. ಲಯನ್ ಕಿಂಗು ರಿಲೀಸ್ ಆಗಿತ್ತು. What? ಹೌದು. ಸೊ it's all ಒಂಥರ I don't know, it's destiny or it is meant to be like that. Okay. ನಮ್ ರಾಯನ್ಗೆ ಫಸ್ಟ್ ನಿಕ್ ನೇಮ್ ಬಂದಿದ್ದು ಸಿಂಬಾ ಅಂತಾರೆ. People started calling him Simba. So this is what I wanted to say. And what you wanted to say, Panna? ಅಲ್ಲ ನನಗೆ ಇಟ್ಸ್ ದ ಫೋನ್ ಕಾಲ್ ವಿಚ್ ಹೂ ಹ್ಯಾಡ್ ಕಾಲ್ಡ್ ಮೀ ಅದು ನಥಿಂಗ್ ರೆಫರೆನ್ಸ್ ಟು. So Tatsama Tadbhava, I mean, so many things we have covered. Let's talk about the music, Nama Vaibhava. Yes. So what magic Mr. Vaibhava has done in this film? ಈಸ್ ವೈಭವ್ ಮ್ಯೂಸಿಕ್ ಅಲ್ಲಿ ಇರುತ್ತಾ, ನಾನು ಅವಾಗಲೂ ಹೇಳ್ತಾ ಇರ್ತೀನಿ, ಅವನಿಗೆ ಏನೇ ಎಕ್ಸ್ಪೆರಿಮೆಂಟ್ ಮಾಡಕ್ ನಾವು ಹೇಳಿದ್ರೆ ಈಸ್ ಓಪನ್ ಟು ಎಕ್ಸ್ಪೆರಿಮೆಂಟ್ಸ್. ಆ್ಯಂಡ್ ಆನೆಸ್ಟ್ಲಿ ಸ್ಪೀಕ್, ನನ್ನ ಪ್ರೀವಿಯಸ್ ಫಿಲಮ್ ಫ್ರೆಂಚ್ ಬಿರಿಯಾನಿ, ಇಟ್ ಇಸ್ ಅ ವೇರಿಡ್ ಮ್ಯೂಸಿಕ್ ಕಂಪೇರ್ಡ್ ಟು ದಿಸ್ ಜಾನ್ ಆಫ್ ಮ್ಯೂಸಿಕ್. ಬಟ್ ಅವನೇನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಅವ್ನು ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆಲ್ ಹಿಸ್ ಮ್ಯೂಸಿಕ್ ಇಸ್ ವೆರಿ ಮಚ್ ರೂಟೆಡ್. ಸೊ he brings in the earthy flavor to it, and that is something ಅಂದ್ರೆ ಮ್ಯೂಸಿಕಲ್ ಇರೋ ಅಂತ ಒಂದು ಮ್ಯಾಜಿಕ್ ಇದೆಯಲ್ಲ, that is something really good. ಅಂದ್ರೆ ಈ ಸಿನಿಮಾಲಿ ಮ್ಯೂಸಿಕಲ್ ಸಿನಿಮಾ ಅಲ್ಲ ಇದು, ಇಟ್ಸ್ ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್. ಬಟ್ ಇದರಲ್ಲಿ ಅವ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ಒಂದು ಮ್ಯೂಸಿಕ್ ತಗೊಂಬಂದಿಯನಲ್ಲ, ಐ ಥಿಂಕ್ ನೋಡಿದಾಗ ಅದು ಮನಸ್ಸು ತಟ್ಟತ್ತೆ. ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಒಂದು ಎಮೋಷನಲ್ ಬೀಟ್ ನ ಪ್ಲೇ ಮಾಡ್ಯಾರ. ಸೊ ದಟ್ ಇಸ್ ಹಿಸ್ ಸ್ಟ್ರೆಂತ್. Samay, don't you think so? ನಿಮ್ದೆಲ್ಲ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ, ಸೊ ಅದನ್ನ ಅಡಾಪ್ಟೇಷನ್ ಸಿನಿಮಾಗೆ ಅಂದ್ರೆ ಆರ್ಗ್ಯಾನಿಕ್ಲಿ ಇಟ್ ವಿಲ್ ಹ್ಯಾಪನ್. ತುಂಬಾ ಇದೆ. ಇನ್ಫ್ಯಾಕ್ಟ್ ನಾವು ಮ್ಯೂಸಿಕ್ ಕಲ್ತಿದ್ದೆ ಥಿಯೇಟರ್ ಇಂದ. ನಮ್ಗೆ ಎಸ್ಪೆಷಲಿ ಮನೆಯಲ್ಲಿ ನಮ್ಗೆ ನಾಟಕದ ಹಾಡುಗಳು ಲಲಬಾಯಿ ಇರ್ತೈತೆ. ಹೌದು. ನಮಗ ಮಲಗಿಸ್ಬೇಕಾದ್ರೆ ಬಂದ ಸವಾರ ಅನ್ಬಿಟ್ಟು ನಾವು ಆ ನಾಟಕ ಕೇಳ್ತಾನೆ ಬೆಳಿತಾ ಬಂದ್ವಿ. ಆ ನಾಟಕದ ಹಾಡು ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಆತರ ಥಿಯೇಟರ್ ಮ್ಯೂಸಿಕ್ ಒಂಥರ ಎಂಬೆಡ್ ಆಗ್ಬಿಡಿದೆ ನಮ್ಮಲ್ಲಿ. ಸೊ ಅಂಡ್ ಬರೀ ಮ್ಯೂಸಿಕ್ ಒಂದೇ ಅಲ್ಲ, ಆಕ್ಟಿಂಗ್ ಅಂತ ಬಂದಾಗ್ಲೂ ಕೂಡ ನಾವು ವರ್ಕ್ ಮಾಡ್ಬೇಕಾದ್ರೂ ಅಷ್ಟೇ, ನಮ್ ಸೆಟ್ಟಲ್ಲಿ ವರ್ಕ್ ಮಾಡ್ಬೇಕಾದ್ರೆ ವರ್ಕಿಂಗ್ ವಿತ್ ದಿ ಆಕ್ಟರ್ಸ್ ಅಂತ ಹೇಳ್ತಾರಲ್ಲ, ನಾವು ಹೋಗ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ಟು ಬರೋಲ್ಲ, ಇಲ್ಲಿ ನಿಂತ್ಕೋ, ನಾ ಇದನ್ನ ಮಾಡೋಣ, ಈ ತರ ವರ್ಕ್ ಮಾಡೋಣ. ಸೊ ಆಲ್ ದೋಸ್ ಥಿಂಗ್ಸ್ ನಾವು ಥಿಯೇಟರ್ ರಿಹರ್ಸಲ್ ಮಾಡಿ ನಾವು ಒಂದು ಪರ್ಫಾರ್ಮೆನ್ಸ್ಗೆ ಬರ್ತೀವಲ್ಲ, ಆ ಥರ ಒಂದು ರಿಹರ್ಸಲ್ ಆಗಲಿ, ಒಂದು ವರ್ಕ್ ಮಾಡಿಕೊಂಡು ಆಮೇಲೆ ತಗೊಂಡ್ಬಂದು ಒಂದು ಸಿನಿಮಾ ಕೊಡೋದಿದೆಯಲ್ಲ, ಆಲ್ ದೋಸ್ ಥಿಂಗ್ಸ್ ಇಟ್ಸ್ ಎ ಗುಡ್ ಹ್ಯಾಬಿಟ್ ಅಂತ ಅನ್ಸುತ್ತೆ. ಐ ಮೀನ್ ದಟ್ ವಿಲ್ ಬಿ ಆಲ್ವೇಸ್ ಒಂದು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಅಂತ ಹೇಳ್ತಾರಲ್ಲ ನಮ್ಗೆ. ಏನಂತ ಒಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್, ನಾನು ರೀಸೆಂಟ್ ಆಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ನನಗೆ ಅನ್ನಿಸ್ತು, ಅಂದ್ರೆ ದಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ನಮ್ಗೆ ಒಂದು ಕ್ರಾಫ್ಟ್ ಅಂತ, ದಟ್ ಇಸ್ ವಾಟ್ ವಿ ಟಾಕ್. ಕ್ರಾಫ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಬಿಡಿ, ನಿಮ್ಗೆ ನೀವು ಇಷ್ಟು ಸಿನಿಮಾ ಮಾಡಿದ್ರೆ ಈಗ ಒಂದು 35 ಆಯ್ತಾ? ಎಷ್ಟಾಗಿದೆ ಈಗ? 50. 50 ಆಗಿಲ್ಲ. ವಿಜಯ ಒಂದು ವರ್ಷದಲ್ಲಿ ನಾನು ಒಂದು ವರ್ಷದಲ್ಲಿ 2-3 ಸಿನಿಮಾ. ಅದನ್ನೇ ನಾನು ಹೇಳಿದ್ಯಾ, ಒಂದು 5 ಆದ್ರೂ ಮಾಡಿದ್ರೆ. ಹೌದಾ? ಹೌದು. ಮೀನ್ ಹೇಳೋದು ಇರ್ಬೋದೇನೋ, ಲೆಕ್ಕ ಹಾಕೊಂಡು ನೋಡ್ಬೋದು. ಬಟ್ ಐ ಥಿಂಕ್ I'm doing my 37th now. Pretty close. Actually, I've kept the account on it. So ನಾನು ಮೊನ್ನೆ, ಇದು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ. ಅಲ್ಲ, ನಾನು ಮೊನ್ನೆ ಜರ್ನಲಿಸ್ಟ್ ರೌಂಡ್ ಟೇಬಲ್ ಮಾಡಿದಾಗ ಅವ್ರು ಅದನ್ನೇ ಹೇಳಿದ್ದು, ನಮ್ಮ ಕನ್ನಡದಲ್ಲಿ ಸಿನಿಮಾ ಹೀರೋಗಳು ವರ್ಷಕ್ಕೆ 2 ಸಿನಿಮಾಗಳು ಅಥವಾ ಒಂದೊಂದು ಸಿನಿಮಾಗಳನ್ನ ಕೊಡ್ತಾ ಇದ್ರೆ, ಥಿಯೇಟರ್ಗೆ ಜನಕ್ಕೆ ಬರೋದಕ್ಕೆ ಕನ್ನಡ ಸಿನಿಮಾಗಳು ಅವಾಗೇನಾಗುತ್ತೆ, ವಿ ಹ್ಯಾವ್ ಟು ಕಮ್ ಅಂಡ್ ವಾಚ್. ಈಗ ಥಿಯೇಟರ್ಗಳು ನಮಗೋಸ್ಕರ ನಿಂತಿದೆ ಅಂದ್ಮೇಲೆ ನಾವು ಥಿಯೇಟರ್ಗೋಸ್ಕರ ಖಂಡಿತ ಅಲ್ಲೇಬೇಕು. ಅಂಡ್ ಕೆಲವು ಸಿನಿಮಾಗಳು ಜಾಸ್ತಿ ಟೈಮ್ ತಗೊಳುತ್ತೆ, ಕೆಲವು ಸಿನಿಮಾಗಳು ಒಂದಷ್ಟು ನಾವು ಅನ್ಕೊಂಡಿರೋ ದಿವಸಗಳಲ್ಲಿ ಮುಗಿಯುತ್ತೆ, ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಇಟ್ಸ್ ನಾಟ್ ಇನ್ ಯೋರ್ ಹ್ಯಾಂಡ್. ಅದ್ರಿಂದ ಸಾಕಷ್ಟು ಕಾರಣಗಳಿರ್ಬೋದು. ಬಟ್ ಆದಷ್ಟು ಟ್ರೈ ಮಾಡ್ತೀನಿ ನಾನು. ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 3 ಸಿನಿಮಾ ಮಾಡ್ಲೇಬೇಕು ಅನ್ನೋ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ದಟ್ ಡಿಪೆಂಡ್ಸ್ ಆನ್ ವಾಟ್ ದ ಫಿಲ್ಮ್ ವಾಂಟ್ಸ್ ಇನ್ ದ ಟೈಮ್ ದಟ್ ದ ಫಿಲ್ಮ್ ನೀಡ್ಸ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಒಂದ್ಸತಿ ರೇಡಿಯೋದಲ್ಲಿ ಮೇಘನ್ ಅವ್ರ ಇಂಟರ್ವ್ಯೂ ಬಂದಿದ್ವು. ಸೊ ಸಿನಿಮಾ ಮರ್ತೆ ಆಕ್ಚುಲಿ ಟಾಕಿಂಗ್ 2015-16 ಟೈಮಲ್ಲಿ, 14-15 ಇರ್ಬೋದು.
ಅವಾಗ ಬಂದಾಗ ಒಬ್ರು ಅವತ್ತೇನಾಗಿತ್ತು, ನಮ್ದು ಒಬ್ರು ರೀಜನಲ್ ಮ್ಯಾನೇಜರ್, ಶೀಸ್ ಅ ಕೇರಳೈಟ್, ಮಲಯಾಳಿ, ಅವ್ರು ಬಂದಿದ್ರು. ಸೊ ಅವ್ರು ಬಂದ್ರು, ಮೇಘ್ನಾ ಕೂತಿದ್ದೆ, ನಾನು ಹೋಗ್ಬಿಟ್ರು, ಮೈ ಗಾಡ್ ಮೇಘ್ನಾ ಇಸ್ ದೇರ್ ಅಂತ ಅಂದ್ಬಿಟ್ಟು, ಅವ್ರದ್ದೊಂದು ಇಂಟರ್ವ್ಯೂ ಸಿಗುತ್ತಾ, ನಮ್ಗೆ ಇಂಟರ್ವ್ಯೂ ಸಿಗುತ್ತಾ ಅಂತ. ಯಾರಿಗೂ ಇವಳು ಮಲಯಾಳಂ ಕೇರಳದಿಂದ ಬಂದಿದ್ದಾಳೆ. ಟಿಲ್ ದೆನ್ ಟು ಬಿ ಆನೆಸ್ಟ್ ನಮ್ಗೆ ಮಲಯಾಳಂ ಸಿನಿಮಾಗಳ ಎಕ್ಸ್ಪೋಜರ್ ಬಂದಿದ್ದೆ ಕೋವಿಡ್ ನಂತರ ಅಥವಾ ಕೋವಿಡ್ ಇಂದ, ಆನೆಸ್ಟ್ಲಿ ಸ್ಪೀಕಿಂಗ್. OTT ಅವಾಗ ನಮ್ಗೆ ಮಲಯಾಳಂ ಸಿನಿಮಾಗಳಂತಂದ್ರೆ ಗೊತ್ತಿದ್ದು ಒಂದ ಎರಡೇ, ಅದು ಅಥವಾ ಮೋಹನ್ ಲಾಲ್ ಮತ್ತೆ ಬಿಟ್ರೆ ಮಮ್ಮೂಟಿ ಸಿನಿಮಾ ಬಿಟ್ರೆ ನಮ್ಗೆ ಮಲಯಾಳಂ ಸಿನಿಮಾಗಳು ಗೊತ್ತೇ ಇರಲಿಲ್ಲ. ದಿ ಪಾಪ್ಯುಲಾರಿಟಿ ಆಫ್ ಮೇಘನಾ ನಮ್ಗೆ ಅವತ್ತು ಗೊತ್ತಾಯ್ತು, ಲೈಕ್ ಅಬೌಟ್ ಮಲಯಾಳಂ ಸಿನಿಮಾದಲ್ಲಿ ಹೌ ಪಾಪ್ಯುಲರ್ ಶಿ ಈಸ್ ಅಂತ. ಬಿಕಾಸ್ ವೆನ್ ದೇ ವರ್ ಸೇಯಿಂಗ್ ಪ್ಲೀಸ್ ಕುಡ್ ಯು ಗಿವ್ ಅಸ್ ಅನ್ ಇಂಟರ್ವ್ಯೂ ಅಂತ ಅನ್ಕೊಂಡ. ಐ ಥಿಂಕ್ ಆ ಝೋನ್ ಬಗ್ಗೆ ಏನ್ ಹೇಳ್ತೀರಾ ಮೇಘ್ನಾ? ಆಕ್ಚುಲಿ I would definitely say that is something which I reveled in. ನನಗೆ ನೀವು ಹೇಳ್ದಂಗೆ ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ಏನೇನೋ ಗೊತ್ತಿರಲಿಲ್ಲ. ಅಂಡ್ ಐ ಎಂಟರ್ಡ್ ಮಲಯಾಳಂ ಇಂಡಸ್ಟ್ರಿ 2009 ಅಲ್ಲಿ. ಸೊ ಆ ಟೈಮಲ್ಲಿ ಆಲ್ ಐ ನ್ಯೂ ಆರ್ ಮೈ ಫ್ಯಾಮಿಲಿ, ಅಂಡ್ ದೆನ್ ಅಫ್ಕೋರ್ಸ್ ಆಸ್ ಆಕ್ಟರ್ಸ್ ಅಪ್ಪ ಅಮ್ಮಂಗೆಲ್ಲ ಅವ್ರು ಅವಾಗ ಚೆಮ್ಮಿನೆಲ್ಲ ನೋಡಿದ್ರು ಅಂಡ್ ದೇ ನ್ಯೂ ಅಬೌಟ್ ಆಲ್ ದಿ ಆಕ್ಟರ್ಸ್ ದೇರ್. ಬಟ್ ನನಗೆ ಐ ನ್ಯೂ ಓನ್ಲಿ 2 actors, ದಟ್ ಇಸ್ ಮಮ್ಮೂಟಿ ಅಂಡ್ ಮೋಹನ್ ಲಾಲ್, ಇಬ್ಬರೇ ಗೊತ್ತಿದ್ದು. ಸೊ ಅಂಡ್ ಪೃಥ್ವಿರಾಜ್ ಆಫ್ ಕೋರ್ಸ್. ಸೊ ವೆನ್ ಐ ಎಂಟರ್ಡ್, ಲೈಕ್ ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ನಂಗೆ ಅಷ್ಟು ಸೀರಿಯಸ್ನೆಸ್ಸು ಇರಲಿಲ್ಲ, ದಟ್ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ಮಲಯಾಳಂ ಅನ್ನೋ ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಆಫ್ಟರ್ ಮೈ ಫಿಲ್ಮ್ ಬ್ಯೂಟಿಫುಲ್, ಸೊ ಅದಾದ್ಮೇಲೆ ಇಟ್ ವಾಸ್ ಲೈಕ್ ಇನ್ಸ್ಟೆಂಟ್ ಪಾಪ್ಯುಲಾರಿಟಿ. ಅದು ಐ ಥಿಂಕ್ ಯು ಶುಡ್ ಡೂ ಮೋರ್ ಫಿಲ್ಮ್ಸ್ ಹಿಯರ್. Be it Kannada or Malayalam, I always want to do more films. That is the agenda ಈಗ. ನನ್ನ ಅಜೆಂಡಾನೇ ಅದು. ಬಿಡಿ, ನಾವು ಮೊನ್ನೆ ಮೀಟ್ ಮಾಡಿದಾಗ ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಮೆನ್ಷನ್ ದಿಸ್ ಆರ್ ಕೋಟ್ ದಿಸ್ ಅಂತ. ಯು ವರ್ ಟಾಕಿಂಗ್ ಅಬೌಟ್ ಯುವರ್ ನೆಕ್ಸ್ಟ್ ಫಿಲಮ್, ಒಂದು ಇಟ್ ಈಸ್ ಎ ಪ್ಯಾನ್ ಇಂಡಿಯನ್ ಅಪ್ರೋಚ್ ಇರುವಂತ ಸಿನಿಮಾ ಅಂತ ಹೇಳಿದ್ರಿ. ನನಗೆ ಮುಂಚೆಯಿಂದನೂ ಒಂದು ಡೌಟ್ ಇತ್ತು, ಫಾರ್ ಅನ್ ಆಕ್ಟರ್ ಲೈಕ್ ಪ್ರಜ್ವಲ್ ಹೂ ಹ್ಯಾಸ್ ಅ ಮಾಸ್ ಅಪೀಲ್, why this kind of pan Indian cinema ಯಾಕೆ ಬರ್ತಿಲ್ಲ ಅಂತ ನಮ್ಮ ತಲೆಯಲ್ಲೂ ಇತ್ತು. ಬಿಕಾಸ್ ಯು ಡೆಫಿನೆಟ್ಲಿ ಈಗ ನಾನು ಎಲ್ಲೋ ಒಂದು ಸಮ್ ನಾರ್ತ್ ಇಂಡಿಯಾದಲ್ಲಿ ಹೋಯ್ತು ಅಂತಂದ್ರೆ, ಆಮೇಲೆ ಡಬ್ಬಿಂಗ್ ಹೈಯೆಸ್ಟ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ಹೋಗ್ತಿದ್ದಂತ ಸಿನಿಮಾಗಳಲ್ಲಿ ಒನ್ ಆಫ್ ದ ಟಾಪ್ 5 actors ಅಲ್ಲಿ ಪ್ರಜ್ವಲ್ ವಾಸ್ ಆಲ್ವೇಸ್ ದೇರ್, ಬಿಕಾಸ್ ಸ್ಟಿಲ್ ದೇರ್. ಬಿಕಾಸ್ ಯಾಕಂದ್ರೆ ಎಸ್ ಯು ಹ್ಯಾವ್ ದಟ್ ಮಾರ್ಕೆಟ್, ಯು ಹ್ಯಾವ್ ದಟ್ ನೀಶ್ ಅಂತ ಅನ್ಬೇಕಾದ್ರೆ ಅದು ಅವಾಗ ಮುಂಚೆ ಮಾಡ್ಕೊಂಡು ಡಬ್ ಮಾಡೋಂಥದ್ದು ಬೇರೆ ಕಾನ್ಸೆಪ್ಟ್. ಇವಾಗ ಪ್ಯಾನ್ ಇಂಡಿಯಾ ಅದೇ ಡಬ್ಬೆ ಮಾಡಿ ಸೈಮಲ್ಟೇನಿಯಸ್ ರಿಲೀಸ್ ಇರುವಂತದ್ದು ಅಂತ. ವೈ ಯು ನೆವರ್ ಎಕ್ಸ್ಪ್ಲೋರ್ ದಟ್ ಸೆಕ್ಟರ್? ಸೊ ಐ ಆಲ್ವೇಸ್ ಆಮ್ ಲುಕಿಂಗ್ ಅಟ್ ಗುಡ್ ಸ್ಕ್ರಿಪ್ಟ್ಸ್ ಅಷ್ಟೇ. ಒಳ್ಳೆ ಕಥೆಗಳು, ಒಳ್ಳೆ ಟೆಕ್ನಿಕಲ್ ಟೀಮ್ ಸಿಕ್ಕಿದ್ರೆ ಕಥೆ ಆಗ್ಲಿ ಸಿನಿಮಾದಾಗ್ಲಿ ಆಯ್ಕೆ ಮಾಡ್ಕೊಳ್ತೇನೆ. ಅಂಡ್ ಈ ಪ್ಯಾನ್ ಇಂಡಿಯಾ ಆಗ್ಲೇಬೇಕು ಅನ್ನೋದು ಹೇಗಿದ್ರೆ, ಈಗ ನೀವು ಹೇಳ್ತಿದ್ರಲ್ಲ, ಈಗ ನಾವು ಮಲಯಾಳಂ ಬಗ್ಗೆ ಈಗ ಮಾಡ್ತೇವೆ. ಇನ್ಸ್ಪೆಕ್ಟರ್ ವಿಕ್ರಮ್ನ ರಿಲೀಸ್ ಆಗಿ ಒಂದು 2 ತಿಂಗಳಾದ್ಮೇಲೆ ಮಲಯಾಳಂ ರಿಲೀಸ್ ಮಾಡಿದ್ರು. ಇಟ್ ವಾಸ್ ಅ ಬಿಗ್ ಹಿಟ್ ದೇರ್. ವಾವ್. ಸೊ ಅಲ್ಲಿ ಒಳ್ಳೆ ಕಾಸ್ಟ್ ಮಾಡಿದ್ರು. ಸೊ ಈಗ ನಾವು ಸೈಮೆಂಟೇನಿಯಸ್ ರಿಲೀಸ್ ನ ಪ್ಯಾನ್ ಇಂಡಿಯಾ ಅಂತ ಇದ್ವಿ. ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಕತೆಗಿಂತ ಪ್ರೊಡಕ್ಷನ್ ಹೌಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಸರ್ಕ್ಯೂಟ್ ಆಗಿರ್ಬೋದು. ನಮ್ಮ ಕನ್ನಡ ಆಕ್ಟರ್ಗಳು ನಾವು ಹೆಚ್ಚಾಗಿ ಈಗ ಒಂದು OTT ಸೀರೀಸ್ಗಳಲ್ಲಿ ಲೆಟ್ಸ್ ಬಿ ಆನೆಸ್ಟ್ ನಾವು ಅಷ್ಟು ಕಾಣಿಸ್ಕೊಂತಿಲ್ಲ. ಸೊ ಇದು ಕಾಣಿಸ್ಕೊಂತಾನೆ ಇಲ್ಲ ಆಕ್ಚುಲಿ, ಅಥವಾ ಕಾಣಿಸ್ಕೊಂಡ್ರು ಎಲ್ಲೋ ಒಂದು ಸಪೋರ್ಟಿಂಗ್ ಅಲ್ಲಿ ಆಕ್ಟರ್ ಇರುವಂತದ್ದು 1-2-3 ಜನ ಹಿಂದಿ ಸೀರೀಸ್ ಅಲ್ಲಿ ಮಾಡಿದ್ರು. ಲೈಕ್ ಈಗ ಫಾರ್ ಇನ್ಸ್ಟೆನ್ಸ್ ಪ್ರಕಾಶ್ ಮೇಘವಾಡಿ ಸರ್ ಆಗಿರ್ಬೋದು, ಇಂಥವ್ರು ಕಾಣಿಸ್ಕೋಬಹುದು ಅಂತ ಹೇಳ್ಬೋದು ನಾವು. ಬಟ್ ಈಗ ಮೇನ್ ಸ್ಟ್ರೀಮ್ ಆಗಿ ಯಾಕೆ ಕಾಣಿಸ್ಕೊಂತಿಲ್ಲ ಅನ್ನೋ ಒಂದು, ಅಂಡ್ ಏನ್ ಮಾಡ್ಬೇಕು ಅಂತ ನಿಮ್ ಪ್ರಕಾರ ಅನ್ಸುತ್ತೆ? ಲ್ಯಾಂಗ್ವೇಜ್ ಆಸ್ OTT ಅಲ್ಲಿ ಕನ್ನಡ ಆಸ್ ಅ ಲ್ಯಾಂಗ್ವೇಜ್ ನ ಪ್ರಮೋಟ್ ಮಾಡಬೇಕು ಅಂದ್ರೆ ದಿ OTT ಚಾನೆಲ್ಸ್ ರೆಸ್ಪಾನ್ಸಿಬಿಲಿಟಿ ಆಗತ್ತದು. ಇನ್ಫ್ಯಾಕ್ಟ್ ನಾನೇ ಐ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ವಿತ್ ಲಾಟ್ ಆಫ್ OTT ಚಾನೆಲ್ಸ್. ನನ್ನ ಫ್ರೆಂಚ್ ಬಿರಿಯಾನಿ ಡೈರೆಕ್ಟ್ OTT ರಿಲೀಸ್ ಆದಾಗಿಂದ 2 ಪ್ರಾಜೆಕ್ಟ್ ನ ಡೈರೆಕ್ಟ್ ಅಮೆಝಾನ್ ಪ್ರೈಮ್ ಜೊತೆ ಮಾತಾಡ್ತಾನೆ ಇದೆ. ಬಟ್ OTT ಚಾನೆಲ್ಸ್ಗೆ ಕನ್ನಡಗೆ ಪ್ರಾಮಿನೆನ್ಸ್ ಕೊಡಬೇಕು. ಕನ್ನಡ ಆಸ್ ಅ ಲ್ಯಾಂಗ್ವೇಜ್ ಅವ್ರ ಪ್ರಾಮಿನೆನ್ಸ್ ಕೊಟ್ಟಾಗ ಅಲ್ಲಿರೋ ಆರ್ಟಿಸ್ಟ್ಗಳು ಬೆಳೀತಾ ಹೋಗ್ತಾರೆ. ಕನ್ನಡಗೆ ಪ್ರಾಮಿನೆನ್ಸ್ ಕೊಡ್ತಾ ಹೋದ್ರೆ ದೀಸ್ ಸೋ ಕಾಲ್ಡ್ OTT ಚಾನೆಲ್ಸ್, ಅವಾಗ ಆರ್ಟಿಸ್ಟ್ಗಳು ಬೆಳೀತಾ ಹೋಗ್ತಾರೆ. ಐ ಮೀನ್ ಬೇರೆ ಅವೆನ್ಯೂ ಸಿಗ್ತಾ ಹೋಗುತ್ತೆ. ಇವಾಗ ಕಮರ್ಷಿಯಲ್ ಎಲಿಮೆಂಟ್ ಆ್ಯಡ್ ಆಗಿರುತ್ತಲ್ಲ, ಅಂದ್ರೆ ಒಬ್ಬ ಹೀರೋ ಇದೇ ತರ ಮಾಡಬೇಕು,
ಒಬ್ಬ ಹೀರೋ ಹೋದಾಗ ಡ್ಯಾನ್ಸ್ ಮಾಡಬೇಕು, ಆಕ್ಷನ್ ಮಾಡಬೇಕು, ಇದೇ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೊಂದು ಮಾರ್ಕೆಟ್ ಅಟ್ಯಾಚ್ ಆಗಿರುತ್ತೆ. ಸೊ ಅದೇ ರೀತಿ ಸಿನಿಮಾಗಳು ಮಾಡ್ತಾ ಹೋಗ್ತಿರ್ತಾನೆ. ಯಾವಾಗ ಈ ಕಮರ್ಷಿಯಲ್ ಥಿಯೇಟ್ರಿಕಲ್ ಬಿಸ್ನೆಸ್ ಇಲ್ಲ, ನಾನು ಆಸ್ ಅನ್ ಆಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡಬಹುದು ಅಂತ ಹೇಳ್ತಾರೋ, ಅವಾಗ ಈ ತರ ಆವಿನ್ಯೂಸ್ ಅಲ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ಬೋದು. ಅಂಡ್ ಆಕ್ಟರ್ಗೂ ಬೇರೆ ಚಾನಲ್ ಬೆಳೀತಾ ಹೋಗುತ್ತೆ ಅಂಡ್ ಮೋರ್ ಆಕ್ಟರ್ಸ್ ಗೆ. ಬಟ್ ಡೋಂಟ್ ಯು ಥಿಂಕ್ ಲೈಕ್ ಮೊನ್ನೆ ಒಂದು ಜೈಲರ್ ಆಡಿಯೋ ಲಾಂಚ್ ಆಯ್ತು. ಸೊ ಅದ್ರಲ್ಲಿ ರಜನಿಕಾಂತ್ ಅವರು ನಿಂತಿರ್ಬೇಕಾದ್ರೆ ಅವ್ರು ಕನ್ನಡ ಸಿನಿಮಾ ಬಗ್ಗೆ ಹೆಂಗ್ ಮಾತಾಡ್ತಾರೆ ಐ ಆಮ್ ಶೋರ್ ಎಲ್ಲರೂ ನೋಡಿರ್ತೀರ. ಅಂದ್ರೆ ಕನ್ನಡ ಸಿನಿಮಾ ಒಂದು ಕಾಲದಲ್ಲಿ ಯಾರು ಏನಿಲ್ಲ ಈ ಒಂದು ಬಾಲಿವುಡ್ ಅಂದ್ರೆ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಂದ್ರೆ ಹಿಂದಿ ಅಂತನೋರು, ಹಬ್ಬ ಅಂದ್ರೆ ತಮಿಳ್ ಅಂತನೋರು. ಇವತ್ತೊಂದು ಕನ್ನಡ ಸಿನಿಮಾಲಿ ಕೂತಿರುವಂತದ್ದು ಎಕ್ಸಾಂಪಲ್ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಎಲ್ಲ ತಗೊಂಡ್ಬಿಟ್ಟು ಹೇಳಿದ್ರು. ಅಂದ್ರೆ ಇವತ್ತು ಕನ್ನಡನ ಹೆಸರೇ ಕರೆಕ್ಟ್ ಆಗಿ ಇರ್ತಿರ್ಲಿಲ್ಲ. ಕನ್ನಡ ಅಂತ ಹೇಳ್ತಿದ್ದಂತ ನಮ್ನೆ ಈಗ ಕನ್ನಡ ಅಂತ ಪೂರ್ಣ ಹೇಳೋರು ಮಟ್ಟಕ್ಕೆ ನಾವು ಬಂದಿದೀವಿ ಇವತ್ತು. ಅದೇ ಹೆಮ್ಮೆಯ ವಿಷಯನೇ ಆಗುತ್ತೆ. ಮೊದಲನೇ ಪ್ಯಾನ್ ಇಂಡಿಯಾ ಸಿನಿಮಾ ಆಕ್ಚುಲಿ ಕನ್ನಡದ್ದೇ ಅಂತೆ, ನಾನು ಓದಿದ್ದು. ಆಮೇಲೆ ನನಗೆ ಇನ್ನೊಂದು ಇಷ್ಟವಾಗದಿರೋದು ಏನಂತಂದ್ರೆ ನಮ್ ಕನ್ನಡ ಚಿತ್ರರಂಗ ಬೆಳೀತಾ ಇದೆ ಅಂತ ಹೇಳ್ತಾರೆ. ಯಾಕೆ ಬೆಳೀತಿದ್ದಾರೆ ಗುರು? ನಾವ್ ಯಾವಾಗಲೂ ಬೆಳೆದಿರೋಂತ ಇಂಡಸ್ಟ್ರಿ. ನಮ್ಗೆ ಆ ವಾಕ್ಯನೇ ನಾವು ಯೂಸ್ ಮಾಡಬಾರ್ದು. ಅಂದ್ರೆ ಇಟ್ ಇಸ್ ಲೈಕ್ ಎಷ್ಟೊಂದ್ ಕಡೆ ಹೇಳ್ತಾರೆ ನಮ್ ಚಿತ್ರರಂಗ ಬೆಳೀತಾ ಇದೆ. ಈಗ ಈ ಒಂದು ಬೇರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನೋಡ್ತಿರೋಂಥದ್ದು ಇದೆ ಅಂದ್ರೆ ಈಗ ಸಿನಿಮಾದ. ಬಟ್ ಲೈಕ್ ಯು ಮೆನ್ಷನ್ PD ಹೇಳ್ದಂಗೆ ಫಸ್ಟ್ ಕನ್ನಡ ಸಿನಿಮಾ ರಾಜ್ಕುಮಾರ್ ಅಪ್ಪಾಜಿ ಸಿನಿಮಾಗಳನ್ನ ತಗೊಂಡೋಗಿ ಅಲ್ಲಿ ರೀಮೇಕ್ ಮಾಡಿದ್ದಾರೆ. ನನ್ ಪ್ರಕಾರ ಏನ್ ಗೊತ್ತಾ, ಡಬ್ಡ್ ವರ್ಷನ್ ನ ಯಾವಾಗ ಅವ್ರು ನೋಡ್ದೆ ಆಕ್ಚುಯಲ್ ಕನ್ನಡ ಸಿನಿಮಾನ ಕನ್ನಡ ಭಾಷೆಯಲ್ಲೇ ನೋಡ್ತಾರಲ್ಲ, ದಟ್ ಇಸ್ ವೆನ್ ದಿ ಅಲ್ಟಿಮೇಟ್ ಸಕ್ಸಸ್. ನಮ್ಗೆ ಈಗ ಇದೆಲ್ಲ ಅಂದ್ರೆ ಆಫ್ಟರ್ ಎಫೆಕ್ಟ್ಸ್ ಲೈಕ್ ಪ್ರಾಬಬ್ಲಿ ಅಂದ್ರೆ ಆಕ್ಟ್ರೆಸ್ ಗಳು ಬೆಳಕಿಗೆ ಬರೋದು ಅಂದ್ರೆ ಬೇರೆ ಇದಕ್ಕೆ ನಿಧಾನ ಆಗಿದೆ. ಕಲ್ಚರಲ್ ರೆಫರೆನ್ಸ್ ಹೋಗ್ತಾ ಇದೆ. ಸೊ ಕಲ್ಚರಲ್ ರೆಫರೆನ್ಸ್ ಯಾವ ಇರುತ್ತೆ, ನಮ್ಮ ಭಾಷೆ, ನಮ್ಮ ಕಲ್ಚರ್, ನಮ್ಮತನ ಇದ್ದಾಗ ಮಾತ್ರ ಕಲ್ಚರಲ್ ರೆಫರೆನ್ಸ್ ಇರೋದು. ಅಂಡ್ ಕಲ್ಚರ್ ವಿಲ್ ಆಲ್ಸೋ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ಎಂಟರ್ಟೈನ್ಮೆಂಟ್. ಲೈಕ್ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್, ಇವಾಗ ನಾವು ಜೈಲರ್ನ ನಾವು ಹಿಂದಿ, ಜೈಲರ್ ಇಸ್ ಅ ತಮಿಳ್ ಫಿಲ್ಮ್ ಆಕ್ಚುಲಿ. ಆ ತಮಿಳ್ ಸಿನಿಮಾನ ನಾವು ಹಿಂದಿ ಭಾಷೆಯಲ್ಲಿ ನೋಡಿದಾಗ ನಮ್ಗೆ ಯು ವಿಲ್ ನಾಟ್ ಕನೆಕ್ಟ್ ಟು ಇಟ್. ಇನ್ನೊಂದು ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್, ಎಸ್ಪೆಷಲಿ ಕನ್ನಡದವ್ರು. ನಮ್ಗೆ ಒಂದು ವಿ ಹ್ಯಾವ್ ಎ ವೆರಿ ಡಿಫ್ರೆಂಟ್ ವೇ ಆಫ್ ಕನ್ಸಂಪ್ಷನ್ ಆಫ್ ಫಿಲ್ಮ್ಸ್ ಅಂಡ್ ಮ್ಯೂಸಿಕ್. ಈಗ ನಾನೊಂದು ದಿಲ್ಸೆ ಸಿನಿಮಾನ ನಾನು ಹಿಂದಿಲೇ ನೋಡ್ತೀನಿ, ಅದನ್ನ ನಾನು ತಮಿಳಲ್ಲಿ ನೋಡ್ರೆ ನನಗೆ ಆಗೋದಿಲ್ಲ. ಅಂದ್ರೆ ಒರಿಜಿನಲ್ ಮೂಲ ಯಾವ್ದಿರುತ್ತೋ ನಾವು ಕನ್ನಡದವ್ರು ಕಷ್ಟಪಟ್ಟಾದ್ರೂ ನಾವು ಆ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಂಡು ನೋಡ್ಬಿಟ್ಟಿರ್ತೀವಿ ನಾವು. ನಮ್ಗೆ ಅದಕ್ಕೆ ಎಷ್ಟು ಜನ ಹೇಳ್ತಾರೆ ಬೆಂಗಳೂರಿಗೆ ಬಂತು ನಾವು ವಿಶಾಲ ಹೃದಯದವರು. ಯಾಕೆ ಅಂತಂದ್ರೆ ಎಲ್ಲಾರನ್ನೂ ಕಲಿಯೋದಕ್ಕೆ ರೆಡಿ ಇದೀವಿ, ಅಕ್ಸೆಪ್ಟೆನ್ಸ್ ರೆಡಿ ಇದೀವಿ ಅಂತ ಹೇಳ್ತೀವಿ. ದಟ್ ಇಸ್ ಓನ್ಲಿ ವೈ ಬಿಕಾಸ್ ವಿ ಆಲ್ವೇಸ್ ಹ್ಯಾವ್ ದಟ್ ಅಕ್ಸೆಪ್ಟೆನ್ಸ್ ಟುವರ್ಡ್ಸ್ ಪೀಪಲ್. ನಾವು ಬೀಂಗಿಂದ ಏನಾಗಿದೆ ಅಂತ ಹೇಳಿದ್ರೆ ಭೀಮ್ ಅಮಾವಾಸ್ಯೆ ಹೋಗಿ ಕರ್ವಾ ಚೌತ್ ಆಗಿದೆ. ನಮ್ತನ ಕಳ್ದೋಗ್ಬಾರ್ದು ಅಷ್ಟೇ, ನಮ್ತನ ಯಾವತ್ತೂ ಇರ್ಬೇಕು. ಅಂಡ್ ಆಲ್ಸೋ ದಟ್ ಇನ್ಫ್ಲುಯೆನ್ಸ್, ಕಲ್ಚರ್ ಇನ್ಫ್ಲುಯೆನ್ಸ್ ತಗೊಂಡಾಗ ನಮಗೆ ಅನುಕೂಲವಾಗಿ ಯಾವುದು ಸೂಪರ್ ಕಂಫರ್ಟಬಲ್ ಆಗಿ ಮಜಾ ಮಾಡೋ ತರ ಇರುತ್ತೆ, ದಟ್ ವಿಲ್ ಗೆಟ್ ಇನ್ಫ್ಲುಯೆನ್ಸ್. ಜಾಸ್ತಿ ಇದೆ ಈ ಒಂದು ಇಂಟರ್ವ್ಯೂ ಸಾಲಲ್ಲ. Actually, like and hate. Like is frankly not just because Vishal is here. He is one of the finest directors I've worked with till today, and that is something I like, but very tough to deliver. ಯಾಕಂದ್ರೆ ವಿಶಾಲ್ ಗೊತ್ತು ಏನು ಬೇಕು ಎಕ್ಸಾಕ್ಟ್ ಆಗಿ ಅಂತ, ಸೊ ಅದು ಬರೋ ತನಕ ಬಿಡೋದಿಲ್ಲ. ನನ್ನ ಬಿಡಿ, ಡ್ಯಾಡಿ ಟ್ರೈಲರ್ ಮಾಡ್ಬೇಕಾದ್ರೆ ಡ್ಯಾಡಿ ಹೇಳ್ತಾರೆ ನಿಮ್ ಡೈರೆಕ್ಟರ್ಗೆ ಎಕ್ಸಾಕ್ಟ್ ಆಗಿ ಅದೇ ಬೇಕು ಕಣೋ, ಬಟ್ ಒಳ್ಳೇದ್ ಇರ್ಬೇಕದು ಅಂತ. ಸೊ ಅದು ಒಳ್ಳೆ ಗುಣನೇ, ಡೆಲಿವರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮಜಾ ಇದೆ. ವಾವ್. ಮೇಘನಾ ಅವರೇ, ನೀವೇನ್ ಹೇಳ್ತೀರಾ? ನೀವು ಲೈಕ್ ಏನು ಇಲ್ವೇ ಇಲ್ಲ ಅಂತ? ಐ ರಿಯಲಿ ಥಿಂಕ್ ನಮ್ ವಿಶಾಲ್ ಕತೆ ಹೇಳಿದಾಗ, ಜನ ಕತೆ ತುಂಬಾ ಚೆನ್ನಾಗಿ ಹೇಳ್ತಾರೆ when they come and narrate the story to you. DJ ಅದಕ್ಕೆ ಮುಂಚೆ he was telling ಅಲ್ಲ, ಬಟ್ ಎಕ್ಸಿಕ್ಯೂಟ್ ಹೆಂಗ್ ಮಾಡ್ತಾರೆ ಅನ್ನೋದು ಇಸ್ ವೆರಿ, ದಟ್ಸ್ ದ ಟಫ್ ಪಾರ್ಟ್.
ಸೊ ವಿಶಾಲ್ ಬಗ್ಗೆ ನನಗೆ ಇನಿಷಿಯಲಿ ಕತೆ ಹೇಳಿದಾಗ ಓಕೆ ಡೆಬ್ಯೂ ಡೈರೆಕ್ಟರ್ ಕೆನ್ ಈ ಕ್ಯಾರಿ ಆಫ್ ಈಸ್ ಲೈಕ್ ನರೇಟೆಡ್ ಅ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅಂತ. ಬಟ್ I don't know, there was this in the one intuition into that he knows what he is doing. He knows this craft really well ಅನ್ನೋದು ಒಂದು intuition ಇತ್ತು. But on set he is a real taskmaster. And ನೀವು ಆಕ್ಚುಲಿ ನಮ್ಮ DJ ಹೇಳ್ದಂಗೆ ಅವ್ರ ಮೈಂಡಲ್ಲಿ ಆ ಒಂದು ಪರ್ಟಿಕ್ಯುಲರ್ ಶಾರ್ಟ್ಗೆ ಅದೇ ಎಕ್ಸ್ಪ್ರೆಷನ್ ಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಅದು ಬರೋವರೆಗೂ ಪ್ರಾಣ ತೆಗೆದು ಬಿಡ್ತಾರೆ ಈ ಮನುಷ್ಯ. ಅಂಡ್ ಆಲ್ಸೋ ಇನ್ನೊಂದು ಅಡ್ವಾಂಟೇಜ್ ಏನಿತ್ತು ಅಂದ್ರೆ ಮೀ ಅಂಡ್ ವಿಶಾಲ್ ಕುಡ್ ಕಮ್ಯುನಿಕೇಟ್ ವಿತೌಟ್ ಸ್ಪೀಕಿಂಗ್. ಇವಾಗ ಕ್ಲಾಪ್ಸ್ ಗೆ ನಾವು ಹೇಳಿದ್ವಲ್ಲ ಹಾಗೆ. ಸೊ ಎಲ್ಲ ಐ ಕಾಂಟ್ಯಾಕ್ಟ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಒಂದು ಟೇಕ್ ನಾನು ಮಾಡಿ ವಿಶಾಲ್ ಮಾನಿಟರ್ ಇಂದ ಇದೊಳಕ್ ಮುಂಚೆ ನಾನು ಹೇಳ್ತಿದ್ದೆ ಇದು ಒನ್ ಮೋರ್ ತಾನೇ ನನ್ಗೆ ಗೊತ್ತುಬಿಡಿ ನಾನು ಮಾಡಿ. ಇಟ್ಸ್ ನಾಟ್ ಜಸ್ಟ್ ಒನ್ ಮೋರ್ ತಾನೇ ಅನ್ನೋದಕ್ಕಿಂತ ಆ ಒನ್ ಮೋರ್ ಅಲ್ಲಿ ಏನ್ ಕರೆಕ್ಷನ್ ಅನ್ನೋದು ಗೊತ್ತಾಗ್ಬಿಡ್ತಾ ಇತ್ತು ಅವ್ರಿಗೆ. ವಿಶಾಲ್ ಇದು ನಿಮ್ಮ ಮೊದಲನೆಯ ಸಿನಿಮಾ ಅಲ್ವಾ? ಓಕೆ. ಅದೇ ಇದಕ್ಕೆ ಮುಂಚೆ ಏನಾದ್ರು ಕೆಲಸ ಮಾಡ್ತೀರಾ? ವಾಟ್ ವೇರ್ ಯು ಡೂಯಿಂಗ್ ಆಕ್ಚುಲಿ? ಐ ಯೂಸ್ ಟು ಡೂ ಆಡ್ ಫಿಲ್ಮ್ಸ್, TVC, ಡಿಜಿಟಲ್ ಆಡ್ಸ್. ಐ ವರ್ಕ್ ವಿತ್ ಮೋಸ್ಟ್ ಆಫ್ ದ ಬಿಗ್ ಬ್ರಾಂಡ್ಸ್. ಸೊ ಇವಾಗ್ಲೂ ನಾನು ಮಾಡಿರೋ ಆಡ್ಸ್ ಬಂದು ಟಿವಿಲಿ ಬರ್ತಾ ಇರುತ್ತೆ. ಫೋನ್ ಪೇ, ಬಿಗ್ ಬಾಸ್ಕೆಟ್, ITC, Mitsua. Yeah. So and before that I started with short films. ಅಂದ್ರೆ ಇಂಟ್ರೆಸ್ಟ್ ಯಾವಾಗಿಂದ ಮೊದಲಿಂದಾನು ಇಟ್ಸ್ ದ ಸೇಮ್ ಇಂಟ್ರೆಸ್ಟ್ ಆನ್ ಡೈರೆಕ್ಷನ್ ಅನ್ನೋದೇನೆ. ಸೊ ಅದಾದ್ಮೇಲೆ ಆಡ್ ಫಿಲ್ಮ್ಸ್ ಅಂಡ್ ದೆನ್ ದ ಟ್ರಾನ್ಸಿಷನ್ ಇಂಟು ಫಿಲ್ಮ್ಸ್. So but what made you get into films? ಅಂದ್ರೆ like was that driving force ಮುಂಚೆ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿಂದಾನೆ ಇಟ್ ವಾಸ್ ಆಲ್ವೇಸ್ ಫಿಲ್ಮ್ಸ್. ಚಿಕ್ಕ ವಯಸ್ಸಿಂದಾನೆ ನಾವು ಫಿಲ್ಮ್ಸ್ ನೋಡ್ಕೊಂಡೇ ಬೆಳೆದಿದ್ರಿಂದ ನಾವೆಲ್ಲರೂ ಫಿಲ್ಮ್ ನೋಡ್ಕೊಂಡು ಬೆಳೆದಿದ್ದೀವಿ. ಹೌದಾ? ನಾವೆಲ್ಲರೂ ಫಿಲ್ಮ್ ನೋಡ್ಕೊಂಡೆ ಬೆಳೆದಿದ್ರಿಂದ ಅವ್ರಿಗೆ ಆಕ್ಟರ್ ಆಗ್ಬೇಕು ಅಂತ ವಿಶಾಲ್ ಡೈರೆಕ್ಟ್ ಇನ್ನ ಒಂದು ವಾಕ್ಯನ ಹೇಳ್ಬಿಟ್ರೆ ಈಗ ಮೇಘ್ನವ್ರು ತುಂಬಾ ಕೋಪ ಮಾಡ್ಕೊಂತಾರೆ. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾ ನೋಡ್ಕೊಂಡು ಬೆಳ್ಕೊಂಡ್ ಬಂದಿದ್ವಿ ಅಂತಂದ್ರೆ ಹೆಂಗಿರುತ್ತೆ ಈಗ? ಸೊ 10 ವರ್ಷಕ್ಕೆ ಡೈರೆಕ್ಟರ್ ಆದ್ರೆ ಇವರು. ಹೌದಂತೆ. ಆಕ್ಚುಲಿ 10 ವರ್ಷಕ್ಕೂ ಕೆಲವರು ಆಗಿರೋದು ಐ ಥಿಂಕ್. ಬಟ್ ವಿಶಾಲ್ ಅಲ್ಲ, ನಮ್ ವಿಶಾಲ್ ನೋಡಿದ್ರೆ ಅವ್ರಿಗೆ ಬರೀ 10 ವರ್ಷ ಅಂತ ಅನ್ಸತ್ತ. ಎನಿವೆ, ತತ್ಸಮ ತದ್ಭವ ನಿಮ್ಮ ಅಲ್ಲ ಟೈಟಲ್ ಬಗ್ಗೆ ಪನ್ನ ಮಾತಾಡಿದ್ರು ಎಲ್ಲ ತಕ್ಷಣ ವಿಶಾಲ್ಗೆ only there's only one thought in his head and I opposed to the title. Oh really? Why for 2 years and the evening before ಹಿಂದಿನ ದಿನ ರಾತ್ರಿ ಕೂಡ ಬೆಳಗ್ಗೆ ರಿಲೀಸ್ ಮಾಡ್ತಾ ಇದೀವಿ. ನಮ್ಮ ಫಸ್ಟ್ ಲುಕ್ ಟೈಟಲ್ ಅನೌನ್ಸ್ ಮಾಡ್ತಾ ಇದೀವಿ. ಹಿಂದಿನ ದಿನ ರಾತ್ರಿ ಕೂಡ ಟೈಟಲ್ ಚೇಂಜ್ ಮಾಡಬಹುದಾ ಅಂತ ಕಾಲ್ ಮಾಡಿದ್ರು. Are you serious? Why you didn't like it, Meghna? ನಿಮ್ಗೆ ಎಷ್ಟು ಇಷ್ಟ ಆಯ್ತು ಹೇಳಿ? ನನಗೆ ಇಷ್ಟ ಆಯ್ತು ಬಿಕಾಸ್ ನನಗೆ ಒಂದೊಂಥರ ನಾನು ಹೇಳಿದ್ರೆ ನಮ್ಮ ಸ್ಕೂಲಲ್ಲಿ ಕೇಳಿದಂತ ಪದನ ಮತ್ತೆ ಮೆಲ್ಕ್ ಹಾಕಕ್ಕೆ ನನಗೊಂದು ಖುಷಿ ಆಯ್ತು. ಅಂದ್ರೆ ಒಂಥರ ಅಪ್ಪಟ ಕನ್ನಡ ಸಿನಿಮಾದ ಒಂದು ಸೊಗಡು. ಥ್ಯಾಂಕ್ ಯು. ಸೊ ಹಿಂದಿನ ದಿನ ರಾತ್ರಿವರೆಗೂ ಬೇಡ ಅಂತ. ಈಗಲೂ ಎಲ್ಲ ಗ್ಯಾಪ್ ಹುಡುಕ್ತಾ ಇರ್ತಾರೆ, ಯಾಕಂದ್ರೆ ಫಿಲ್ಮ್ ರಿಲೀಸ್ ಆಗಿಲ್ವಲ್ಲ. ಇನ್ನೊಂದು ಬೇಕಾದ್ರೆ ಚೇಂಜ್ ಮಾಡಿ ಅಲ್ಲ. ಬಟ್ ಮೇಘನಾ ಜೊತೆ ಆಗಿರ್ಲಿ, ಪ್ರಜ್ವಲ್ ಅವ್ರ ಜೊತೆ ವರ್ಕ್ ಮಾಡಿದ್ರಲ್ಲಿ ಮೊದಲನೇ ಸಿನಿಮಾಗೆ ಒಂದು ಇಬ್ರು ಸ್ಟಾರ್ಸ್, ರಿಯಲಿ ಬಿಗ್ ಸ್ಟಾರ್ಸ್ ಒಟ್ಟಿಗೆ ಬಂದು. ಅಂಡ್ ಆಫ್ ಕೋರ್ಸ್ ಪನ್ನಗ ಹಿ ಹ್ಯಾಸ್ ಹಿಸ್ ಓನ್ ಲೆಗಸಿ ಇರೋದ್ರಿಂದ ಇವರೆಲ್ಲ ಒಟ್ಟಿಗೆ ಬಂದಾಗ ಡು ಯು ಥಿಂಕ್ ಸೊ ಸಮೇರ್ ಯು ಆರ್ ಲಕ್ಕಿ ಎನಫ್ ಟು get this? He's very lucky. He's damn lucky and I was privileged also to work with him. But ಅದೇ ಸಿನಿಮಾ ಅಂದ್ರೆ ಪ್ರೊಫೆಷನಲ್ ಗಿಂತ ಐ ಡಿಂಟ್ ನೋ, ಐ ಮೀನ್ ನಮ್ಮ ಒಂದು ಬಾಂಡ್ ಬೆಳೆದಿರೋದು ಏನಿದೆ ಪರ್ಸನಲಿ, ದಟ್ ಈಸ್ ವಾಟ್ ಐ ಥಿಂಕ್ ಐ ವುಡ್ ಟೇಕ್ ಅವೇ ಫ್ರಮ್ ದಿಸ್ ಫಿಲ್ಮ್. And yeah, is very lucky. ಎಷ್ಟು ಟೀಸರ್ ಶೂಟ್ ಮಾಡಿದ್ರಿ and what is your ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಅಬೌಟ್ ದಿಸ್ ಸಿನಿಮಾ ಅಂತ? ಅವ್ರು ಯಾಕೆ ಜನ ಥಿಯೇಟರ್ ಬಂದು ನೋಡಬೇಕು? ನಾವು ಸುಮಾರು ಒಂದು 40-45 ಡೇಸ್ ಶೂಟ್ ಮಾಡಿದ್ವಿ. ಸೊ ಜನ ಥಿಯೇಟರ್ಗೆ ಯಾಕೆ ಬರಬೇಕು ಅಂತಂದ್ರೆ, ಪ್ರತಿಯೊಂದು ಸಿನಿಮಾಲೂ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಫಿಲ್ಮ್ಸ್ ಬಂದು ಕಂಪ್ಲೀಟ್ಲಿ ಇಮೋಷನಲಿ ಡ್ರಿವನ್ ಫಿಲ್ಮ್ಸ್. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರಿ ಆಗಿರ್ಬೋದು, ಸೊ ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಬಟ್ ಇವಾಗ ನಮ್ಮ ಸಿನಿಮಾ ಏನು ಅಂದ್ರೆ ಕ್ರೈಮ್ ಥ್ರಿಲ್ಲರ್ಸ್ ಇನ್ ಜನರಲ್, ಬಟ್ ಎಸ್ಪೆಷಲಿ ನಮ್ಮ ಸಿನಿಮಾಲಿ ಏನು ಅಂತಂದ್ರೆ ದಿ ಆಡಿಯನ್ಸ್ ಜಸ್ಟ್ ಆಡಿಯನ್ಸ್ ಆಗಿರಲ್ಲ, ದೇ ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ದ ಫಿಲ್ಮ್ ಆಲ್ಸೋ. ಯಾಕಂದ್ರೆ ಇವಾಗ ಪ್ರಜ್ವಲನ ಏನ್ ಕೇಸ್ ಸಾಲ್ವ್ ಮಾಡ್ತಾರೆ ಅರವಿಂದ್ ಅಶ್ವತ್ಥಾಮ, ಅವ್ರು ಯಾರನ್ನ ಸಸ್ಪೆಕ್ಟ್ ಆಗಿ ನೋಡ್ತಾರೆ, ಅವ್ರ ಕೇಸ್ ಸಾಲ್ವ್ ಮಾಡೋದ್ರ ಜೊತೆಲಿ ಆಡಿಯನ್ಸ್ ಕೂಡ ಅದನ್ನ ಸಾಲ್ವ್ ಮಾಡ್ತಾ ಬರ್ಬೇಕಾಗುತ್ತೆ. ಅಂದ್ರೆ ದೇ ಹ್ಯಾವ್ ಟು ಇನ್ವಾಲ್ವ್ ಇನ್ ಟು ದ ಫಿಲ್ಮ್.
ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಓನ್ಲಿ ಅ ಕ್ರೈಮ್ ಥ್ರಿಲ್ಲರ್ ಕ್ಯಾನ್ ಆಫರ್, ಎಸ್ಪೆಷಲಿ ನಮ್ಮ ಫಿಲ್ಮ್ ಅಲ್ಲಿ ಅಂತ ಅಂಶಗಳು ತುಂಬಾನೇ ಇದೆ. ಸೊ ಥಿಯೇಟರ್ ಬರೋದಕ್ಕೆ ದಿಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಅನ್ಸುತ್ತೆ. ಇಡೀ ಲೈಕ್ ಈ ಸಿನಿಮಾನ OTT ನೋಡಬಹುದಲ್ಲ, ನಾನು ಥಿಯೇಟರ್ ಬರ್ಬೇಕು ಅಂತ ಅದು ಈಗ ಹೇಳಿದಾಗ ಸೊ ನಿಮ್ ಪ್ರಕಾರ ಏನನ್ಸುತ್ತೆ ಆಕ್ಚುಲಿ ಅಂದ್ರೆ ಬಿಕಾಸ್ ಇಟ್ಸ್ ವೆರಿ ವೆರಿ ಒಂದು ನ್ಯಾರೇಟಿವ್ ನ ಜನರ ಮೈಂಡ್ ಅಲ್ಲಿ ಸೆಟ್ ಮಾಡ್ಬೇಕು ವೆರಿ ಕ್ಲಿಯರ್ಲಿ ಬಿಕಾಸ್ ದಿಸ್ ಇಸ್ ಮೆಂಟ್ ಫಾರ್ ಥಿಯೇಟರ್ಸ್, ದಿಸ್ ಇಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. Every film according to me is meant for theaters. Yeah. ಪರ್ಫೆಕ್ಟ್ಲಿ ಸೈಡ್. ಸೊ ಈಗ ನಾವು ಮನೇಲಿ ಕೂತ್ಕೊಂಡು ವಿಡಿಯೋ ಗೇಮ್ ಆಡೋದು ಬೇರೆ, ರೋಲರ್ ಕೋಸ್ಟರ್ ಮೇಲೆ ಕೂತ್ಕೊಳ್ಳೋದು ಬೇರೆ. ಯು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ದಟ್. ಮನೇಲಿ ಕೂತ್ಕೊಂಡು ವಿಡಿಯೋ ಗೇಮ್ ಆಡೋದು ಬರೀ ಕೈ ನೋಡ್ತಾ ಇರುತ್ತೆ, ವಿಜುವಲಿ ನೋಡ್ತಾ ಇರ್ತೀರಾ. ಬಟ್ ವೆನ್ ಆರ್ ಆಕ್ಚುಲಿ ಆನ್ ದಟ್ ಇಸ್ ವೆನ್ ಯು ಎಕ್ಸ್ಪೀರಿಯನ್ಸ್ ಇಟ್. ಸೊ ಸಿನಿಮಾ ಥಿಯೇಟರ್ಗೆ ಹೋಗೋದು ರೋಲರ್ ಕೋಸ್ಟರ್ ಮೇಲೆ ಕೂತ್ಕೊಂಡು, ದಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಅಂಡ್ ಯಾವುದೋ ಮನೇಲಿ ನೀವು 50 ಸ್ಕ್ರೀನು 80 ಸ್ಕ್ರೀನ್ ಇಟ್ಕೊಂಡ್ರು ಆ ಥಿಯೇಟರ್ ಇರುವಂತ ಒಂದು ಎಕ್ಸ್ಪೀರಿಯನ್ಸ್ ಅದಕ್ಕಿಂತ ಹೆಚ್ಚಾಗಿ ಒಂದು 500-600 ಜನ ಜೊತೆಗೆ ಕೂತ್ಕೊಂಡು ಸಿನಿಮಾನ ಎಂಜಾಯ್ ಮಾಡೋದಿದೆಯಲ್ಲ, ಆ ಒಂದು ವೈಬ್ ಇದೆಯಲ್ಲ, ವಿ ಆಲ್ ಹ್ಯಾವ್ ಎನರ್ಜೀಸ್ ಅಲ್ವಾ, ಆ ಎನರ್ಜಿನ ಶೇರ್ ಮಾಡಿದಾಗ ಐ ಥಿಂಕ್ ಇಟ್ ಮೇಕ್ಸ್ ಎನ್ ಎಕ್ಸ್ಪೀರಿಯನ್ಸ್. ಸೊ ಪ್ರತಿಯೊಂದು ಸಿನಿಮಾ ಐ ಥಿಂಕ್ ಇಸ್ ಮೇಡ್ ಫಾರ್ ದ ಥಿಯೇಟರ್ಸ್. ಅದಾದ್ಮೇಲೆ OTT ಹೆಂಗಿದ್ರು ಬಂದೇ ಬರುತ್ತೆ. ಸೊ ಐ ಥಿಂಕ್ ಸಿನಿಮಾ ಇಸ್ ಮೇಡ್ ಫಾರ್ ಥಿಯೇಟರ್ಸ್. Absolutely, very true. None, I completely agree with you because every cinema is a theater watch actually. 100%. It reminds DJ, me. you want Chepika? Chepika Sorry. ಬೇಕಾ? Yeah, I know. I was like, Yeah. ಎಷ್ಟು? ಅಯ್ಯೋ ಹಿಂಗ್ ಕೊಟ್ಬಿಟ್ರೆ ಹಿಂಗೆ ಕಟ್ ಮಾಡಿರೋದು ಕೊಡಿ. ಮಾಡೋದ್ ಬೇಕಾ? ಸಮೀರ್. ನಾಲ್ಕು ತಗೊಂಡ್ರು, ನನ್ ಕೈಗೆ 3 ಕೊಟ್ಬಿಟ್ಟು ಹಿಂಗ್ ಕೂರ್ಸಿದಾರೆ ನೋಡಿ. ಇದು ಅವ್ರು ಮಾಡೋದು, ನಾನು ಹಿಂಗ್ ಕೂತಿರ್ತೀನಿ. TD and Meghna. So next upcoming future ಏನೇನ್ ಪ್ರಾಜೆಕ್ಟ್ಸ್ ಇದೆ in the pipeline? Well, I think by the time this interview comes out, I started filming for that. So my next film is Srinagar Kitty. Wow. Amartha anta ivaga sadyಕ್ಕೆ ಟೈಟಲ್ ಮಾಡಿರೋ ಸಿನಿಮಾ. Okay. So I'm starting that in the next 2 weeks. ನಮಗೂ ಇವಾಗಲೇ ಗೊತ್ತಾಗ್ತಿರೋದು. ನಾನು ನಿಂಗೆ ಹೇಳಿದ್ದೆ DJ, ನಿಂಗೆ ಹೇಳಿದ್ದೆ ಸಾರಿ, ನಾನು ಅಷ್ಟೇ ನೀನ್ ಗಮನ ಕೊಡೋ ನಾನು ಮಾತಾಡಿದಾಗ. ನಮ್ಮ ಶ್ರೀನಗರದಲ್ಲ ಮುಹೂರ್ತ ನಡೀತಿರೋದು. ಶ್ರೀನಗರದಲ್ಲ, ನಮ್ಮ ಮುಹೂರ್ತ ಆಕ್ಚುಲಿ ಮಂಗಳೂರಲ್ಲಿ ಮುಗೀತು. ಈಗ ಶೂಟ್ ಪಡುಬಿದ್ರಿಯಲ್ಲಿ ನಡೀತಾ ಇದೆ. ಈಗ ತತ್ಸಮ ತದ್ಭವ ಆದ್ಮೇಲೆ ಗಣ ರಿಲೀಸ್ ಆಗುತ್ತೆ, ಅದಾದ ನಂತರ ಮಾಫಿಯಾ ರಿಲೀಸ್ ಆಗುತ್ತೆ. ಸೊ ದಟ್ಸ್ ಇನ್ ದ ಪೈಪ್ಲೈನ್ ಫಾರ್ ನೌ. Mafia, one of the most, I think, one of the anticipated movies actually because of the kind of our posters ಆಗಿರಬಹುದು ಇವೆಲ್ಲ. So anyway, I think Tatsama Tadbhava ಇದೆ ಸೆಪ್ಟೆಂಬರ್ 15ನೇ ತಾರೀಕು. Yes, ನಮ್ಮ ಈ ಕೌಟುಂಬಿಕ ಸಿನಿಮಾನ ನೋಡಿ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿರುವ ಪ್ರಜ್ವಲ್ ದೇವರಾಜ್, ಮೇಘನಾ ರಾಜ್, ವಿಶಾಲ್ ಮಾರ್ಟ್ ಅವರು. Okay, anyway, how was the experience coming to this show? ಅಮೇಜಿಂಗ್. ರೋಡ್ ಟ್ರಿಪ್ ಆಯ್ತು, ಸಖತ್ ಊಟ ಉಪಚಾರ ಆಯ್ತು. ಯೂಸ್ ಅಮೇಜಿಂಗ್ ಡ್ರೈವ್. Thank you, pretty. ವೆರಿ ಸ್ಮೂತ್. ಇಂಟರ್ವ್ಯೂ ಮಾಡ್ಕೊಂಡು ಮಾತಾಡಿಸ್ಕೊಂಡು ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ಕೊಂಡೇ ಸ್ಮೂತ್ ಆಗಿ ಡ್ರೈವ್ ಮಾಡ್ಕೊಂಬಂದ್ರೆ ಜೊತೆ ಎಲ್ಲ ಒಂದಷ್ಟು ಜೋಕ್ಸ್ ಹೇಳ್ತಾ, ಫ್ಯೂಚರ್ ವೈಫ್ ತುಂಬಾ ಸೇಫ್ ಎಂಟರ್ಟೈನ್ ಮಾಡ್ತಾ. ಜೋಕ್ಸ್. Oh God, I know. ಮೇಘನಾ ಈಗ ನನ್ನ ಜೋಕ್ಸ್ ಗೋಸ್ಕರನೇ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಇವತ್ತಿಂದ. ಇವರು ಟಫ್ ಕಾಂಪಿಟೇಷನ್ ತಗೊಂಡ್ರೆ MJ ವರ್ಸಸ್ MJ, ಮೇಘನಾ ಜೋಕ್ಸ್ ವರ್ಸಸ್ ಮಯೂರ್ ಜೋಕ್ಸ್. Thank you so much guys, and it was like really, Thank you. No, it was really lovely having you guys. Namaskara Guru.